ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಅಕ್ಕ. Many, many happy returns of the day. ಡ್ಯಾಡಿ, ಚೈತನ್ಯನ್ ಬರ್ಡೇಗೆ ನಾವು ಅಪಾರ್ಟ್ಮೆಂಟ್ ಹುಡುಗರೆಲ್ಲ ಒಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದೀವಿ. ಏನು? ಸಸ್ಪೆನ್ಸ್. Children, let us celebrate Chaitanya's birthday. Chaitanya? Happy birthday to you. Happy birthday to you. Happy birthday to Chaitanya. Happy birthday to you. ನಿನಗೆಂದು ಇರಲಿ ಚೈತನ್ಯ. ಎಲ್ಲ ಜ್ಞಾನದ ತಿಳಿವು ನಿನಗೆಂದು ಸಿಗಲಿ ಚೈತನ್ಯ. ಮುತ್ತು ರತ್ನ ಪಚ್ಚೆ ಹವಳ ಎಲ್ಲ ನಮಗೆ ಬೆಸ್ಟು. ನಿನ್ನ ಸ್ನೇಹ ಮಾತು ನಗೆ ಎಂದು ನಮಗೆ ಬೆಸ್ಟು. ಚುಕ್ಕಿ ಚಂದ್ರಮ ಸೂರ್ಯ ನಿನಗೆ ತಂದು ನೋಡು ಗಿಫ್ಟು. ಹಕ್ಕಿ ಬಳಗ ಹಾರಿ ಬಂದು ಕೊಟ್ಟು ನೋಡು ಫ್ರೂಟು. ಎಲ್ಲ ದೇವರವರೆಗೂ ನಿನಗೆಂದು ಇರಲಿ ಚೈತನ್ಯ ಚೈತನ್ಯ ಚೈತನ್ಯ. ಆನಂದದ ಚಂದ್ರದ ಸುಂದರ ಸೊಬಗಿನ ಶುಭ ದಿನದಿ ಬರ್ತಡೆ ಡೇ ಡೇ ಬರ್ತಡೆ. ಆನಂದದ ಚಂದ್ರದ ಸುಂದರ ಸೊಬಗಿನ ಶುಭ ದಿನದಿ ಬರ್ತಡೆ ಡೇ ಡೇ ಬರ್ತಡೆ. ನಿನ್ನ ಮಾತು ಜೇನಂತೆ ಸಿಹಿಯಾಗಿರಲಿ. ನಮ್ಮ ಸ್ನೇಹ ಹಾಲಂತೆ ಅದ ಸೇರಲಿ. ನಿನ್ನ ಆಸೆ ಎಂದೆಂದು ನೆರವೇರಲಿ. ನಿನ್ನ ಬಾಳು ಬಂಗಾರದಂತಾಗಲಿ. ಆನಂದದ ಚಂದ್ರದ ಸುಂದರ ಸೊಬಗಿನ ಶುಭ ದಿನದಿ ಬರ್ತಡೆ ಡೇ ಡೇ ಬರ್ತಡೆ. Let's tumble like a tumbi now, but you together to enjoy my roll
ಬರ್ಡೇಗೆ ಅಲ್ವಾ ಜಾಸ್ತಿ ಗಿಫ್ಟ್ ಬಂದಿರೋದು. ಹಳೆ ಮನೇಲಿ ಇದ್ದಾಗ ಇಷ್ಟೆಲ್ಲ ಬರ್ತಾನೆ ಇರ್ಲಿಲ್ಲ. ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಮನೆ ಇವೆ, ಎಲ್ರು ಫ್ರೆಂಡ್ಸ್ ಆಗಿದ್ದಾರೆ. ಗಿಫ್ಟ್ ತಗೊಂಡಾಗಲ್ಲ ಅಪ್ಪ, ಇಲ್ಲಿ ನಡೆಯೋ ಎಲ್ಲಾ ಬರ್ಡೇಗೂ ನಾವ್ ಗಿಫ್ಟ್ ಕೊಡ್ತಾ ಇರ್ಬೇಕಾಗತ್ತೆ. ಗಿಫ್ಟ್ ಕೊಡೋದು ಅಪ್ಪನ್ ಕೆಲ್ಸ, ಗಿಫ್ಟ್ ತಗೊಳೋದಷ್ಟೇ ನಮ್ ಕೆಲ್ಸ. ನೋಡಿ ಎಷ್ಟ್ ಚೆನ್ನಾಗಿದೆ, ಸಖತ್ತಾಗಿದೆ ಕಣೋ. ಏ ಈ ಪೇಂಟಿಂಗ್ ನೋಡು ಎಷ್ಟು ಚೆನ್ನಾಗಿದೆ. ಪೇಂಟಿಂಗ್ ಎಲ್ಲ ನಂಗೆ ಇಷ್ಟ ಇಲ್ಲಪ್ಪ, ನೀನೇ ಇಟ್ಕೋ. ನಿಂಗ್ ಬರೀ ಬೈಕು, ಬಸ್ಸು, ಕಾರು ಇಂಥ ಎಲೆಕ್ಟ್ರಾನಿಕ್ ಐಟಮ್ಸೇ ಬೇಕೇನೋ. ಇಲ್ಲೋಡು ಹ್ಯಾರಿ ಪಾಟರ್ ಬುಕ್, ಅದನ್ನ ನೀನೇ ಓದ್ಕೋ. ಕೀಬೋರ್ಡ್ ಕೊಡೋ, ಇಲ್ಲಿ ಕೊಡೋ. ತಡಿಯೇ, ನಾ ನೋಡ್ತಾ ಇದ್ದೀನಿ. ನಾ ಸರಿಗಮ್ಮ ನುಡಿಸ್ತೀನಿ, ಕೊಡೋ. ತಡಿಯೇ, ನಾ ಇದನ್ನ ಓಪನ್ ಮಾಡಿ ನೋಡ್ಬೇಕು. ಬೇಡ ಕಣೋ, ಈ ಗಿಫ್ಟ್ ನೆಲ್ಲ ಏನ್ ಬೇಕಾದ್ರು ಮಾಡ್ಕೋ, ಇದನ್ನ ನನಗ್ ಕೊಡೋ. ಈ ಗಿಫ್ಟ್ ಎಲ್ಲ ಬಂದಿರೋದು ನನಗ್ ಕಣೆ, ನಾ ಯಾವ್ದು ಕೊಡಲ್ಲ. ಈ ಮ್ಯೂಸಿಕ್ ತಂದು ಕೊಡು ಪ್ಲೀಸ್. ಚೈತನ್ಯ, ನೋ ಚೈತನ್ಯ, ಇಟ್ಸ್ ವೆರಿ ಬ್ಯಾಡ್. ಅವಳು ನಿನ್ ಬರ್ಡೇಗೆ ಎಷ್ಟು ಒಳ್ಳೆ ಪ್ರೋಗ್ರಾಮ್ ಮಾಡಿ ಎಂಟರ್ಟೈನ್ ಮಾಡಿದಾಳೆ. ಈಗ ಅವಳು ಏನ್ ಕೇಳಿದ್ರು ನೀನ್ ಕೊಡ್ಬೇಕಲ್ವಾ? ಅಲ್ವೋ, ಚೈತ್ರಂಗೆ ಅಂತಂದಿದ್ ಎಷ್ಟೊಂದು ಬೊಂಬೆಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹಾಳು ಮಾಡಾಕಿದ್ಯಾ. ಪಾಪ ಈಗ ಅವಳು ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತೀಯಾ? ನೋಡು, ನೀವಿಬ್ರು ಯಾವಾಗ್ಲೂ ಅನ್ಯೋನ್ಯತೆಯಿಂದ ಇರ್ಬೇಕು. ಒಬ್ರಿಗೊಬ್ರು ಒಳ್ಳೇದನ್ನ ಹಂಚ್ಕೊಂಡು ಸಂತೋಷ ಪಡ್ಬೇಕು. ಬ್ರದರ್ ಅಂಡ್ ಸಿಸ್ಟರ್ ಅಂದ್ರೆ ಟೂ ವಿಂಗ್ಸ್ ಆಫ್ ಎ ಬರ್ಡ್ ತರ. ಒಂದ್ ಹಕ್ಕಿಯ 2 ರೆಕ್ಕೆಗಳು ಹೇಗೆ ಒಂದಕ್ಕೊಂದು ಅನುಸರಿಸಿ ಹಾರುತ್ತವೋ ಹಾಗೆ ನೀವು ಪರಸ್ಪರ ಅನುಸರಿಸಿ ಪ್ರೋಗ್ರೆಸಿವ್ ಆಗ್ಬೇಕು. ಟಾಮ್ ಅಂಡ್ ಜೆರಿ ತರ ಕಿತ್ತಾಡಬಾರದು. ಕೊಡು. ಓಕೆ ಡ್ಯಾಡಿ, ತಗೊಳ್ಳೆ. ಈ ಕೀಬೋರ್ಡ್ ನಿಂಗೇನೆ. ಥ್ಯಾಂಕ್ಸ್ ಕಣೋ. ಬಾ, ಏನಿದು ಕೀಬೋರ್ಡ್ ಕಾಗೆ ತರ ಕೂಗ್ತಿದೆ? ಇದ್ರ ಜೊತೆ ಇವಳು ಸಂಗೀತ ಅಭ್ಯಾಸ ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ? ಯಾಕ್ರೋ ಎಲ್ಲ ಸರ್ಕೊಂಡು ಇವ್ನಿಗೆ ಹಂಗ್ ಹೊಡಿತಾ ಇದ್ರಾ? ಹೊಡಿತಿಲ್ಲ ಕಣ್ರಿ, ರಗ್ಬಿ ಆಡ್ತಾ ಇದೀವಿ. ಹೌದಾ? ಸರಿ, ಇಲ್ಲಿ ಚೈತನ್ಯ ಅನ್ನೋನ್ ಯಾರು? ಅವನು ಇಲ್ಲಿನ ಆನೆ ಮಾಡಿದವಂತೆ ನೋಡಕ್ಕೆ. ಲೇ, ಅವ್ನಿಗೊಂದು ಕೊರಿಯರ್ ಬಂದಿದೆ ಕಣ್ರೋ, ಅವನು ಕೊಟ್ಬಿಟ್ಟು ನಾನ್ ಬೇರೆ ಮನೆಗೆ ಹೋಗ್ಬೇಕು. ಬೇಗ ತೋರಿಸ್ರೋ. ಸಿಂಗಾಪುರದಿಂದ ಸಿಂಹದ ಮರಿ ಬಂದಿದೆ. ಅಪಾರ್ಟ್ಮೆಂಟ್ ಸಿಂಹ ಬಿಡ್ತಾ? ಸುಮ್ನಿರೋ, ಸುಮ್ನಿರೋ, ದಾರಿ ಬಿಡ್ರೋ, ಇಲ್ಲಿ ಸುಮ್ನಿರೋ, ಈ ಕಡೆ ಬರೋ. ಸುಮ್ನಿರೋ. ಸರ್, ಚೈತನ್ಯ ಅನ್ನೋ ಹೆಸರಿಗೆ ಒಂದು ಕೊರಿಯರ್ ಬಂದಿದೆ. ತಗೊಳ್ಳಿ ಸರ್. ಕೊಡಿ ಚೈತನ್ಯ, ಈ ಕೊರಿಯರ್ ನಿನಗೆ ಸೈನ್ ಮಾಡ್ತೀನಿ, ಕೊಡಿ. ತಗೊಳ್ಳಿ ಸರ್. ಏನ್ರಿ ಹುಡುಗರೆಲ್ಲ ಹೇಳ್ತಿರೋದು? ಹುಡುಗರು ತಮಾಷೆಗೆ ಹೇಳ್ತಿದ್ದಾರೆ, ಇದ್ರಲ್ಲಿ ಯಾವ ಮರಿನೂ ಇಲ್ಲ. ಚೈತನ್ಯ, ಇದನ್ನ ಓಪನ್ ಮಾಡಿ ನೋಡು. ಇದು ನಿನ್ನ ಬರ್ಡೇ ಗಿಫ್ಟು. ಯಾರೀ ಕಳ್ಸಿರೋದು? ಕಳಿಸಿರೋದಲ್ಲ, ತರಿಸಿರೋದು. ಸಿಂಗಾಪುರಿಂದ ತರಿಸಿರೋದು ಹಾರದೇ ಇರುತ್ತಾ? ಚೈತನ್ಯ, ಅದನ್ನ ಆಪರೇಟ್ ಮಾಡಿ ಅದ್ ಹಾರೋದನ್ನ ಎಲ್ಲಾರ್ಗೂ ತೋರಿಸು. ಓಕೆ ಡ್ಯಾಡಿ, ಬಂದ್ರೆ ಹೋಗೋಣ. ಖುಷಿ ಪಡ್ತಿದ್ದಾನೆ ನೋಡು. ನಿಮ್ ಮಗನ್ ಬರ್ಡೇಗೆ ಇಷ್ಟೊಂದು ಕಾಸ್ಟ್ಲಿ ಹೆಲಿಕಾಪ್ಟರ್ನ ಸಿಂಗಾಪುರ್ನಿಂದ ತರಿಸಬೇಕಾಗಿರ್ಲಿಲ್ಲ. ರೂಪಾ, ನಿನ್ ಮಗಂಗೆ ಇಂಥದೆಲ್ಲ ತುಂಬಾ ಇಷ್ಟ. ಬರ್ಡೇ ಮಾಡೋದು ಅವನ್ ಸಂತೋಷಕ್ಕೆ ಅಲ್ವಾ? ಅವನಿಗೆ ಸಂತೋಷ ಕೊಡೋದನ್ನ ನಾವು ಕೊಡ್ಬೇಕು. ಅವನ ಹತ್ರ ಎಲ್ಲಾ ತರ ಟಾಯ್ಸು ಇದ್ವು, ಇದಿರ್ಲಿಲ್ಲ, ತರಿಸ್ದೆ. ನೆನ್ನೆ ಬರೋದು ಇವತ್ತು ಬಂದಿದೆ. ಮಕ್ಕಳು ಸಂತೋಷ ಪಡೋದನ್ನ ನೋಡಿದಾಗ ಖುಷಿಯಾಗಲ್ವಾ ನಮ್ಗೆ? ಆಗತ್ತೆ. ಆದ್ರೆ ನೀವ್ ಹೀಗೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಭ್ಯಾಸ ಮಾಡಿಸಿದ್ರೆ ನಿಮ್ ಹತ್ರ ದುಡ್ಡಿಲ್ದೇ ಇದ್ದಾಗ ಡಿಮ್ಯಾಂಡ್ ಮಾಡ್ತಾನಲ್ಲ, ಆಗ ನಿಮ್ಗೆ ಸಂಕಟನೂ ಆಗತ್ತೆ.
ಚಿನ್ಮಯನಿದ್ದಾನೆ. ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಪ್ರಾಣಿ. ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಪ್ರಾಣಿ. ಎಳ್ಳು ಮೊನೆಯ ಮುಳ್ಳು ಕೊನೆಯ ಕೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿಯಲ್ಲಿ ಲಕುಮಿ ನಲ್ಲನಿದ್ದಾನೆ ಪ್ರಾಣಿ. ಚಿಂತ್ಯಾಕೆ ಮಾಡುತ್ತೀ? ನಾನು ಸಿಂಗಿಂಗ್ ಕಾಂಪಿಟೇಷನ್ ಸೆಲೆಕ್ಟ್ ಆಗಿದ್ದೀನಿ. ಚೈತ್ರ, ನೀನು ಸಿಂಗಿಂಗ್ ಸ್ಟಾರು, ನಿನ್ ತಮ್ಮ ಸೈನ್ಸ್ ಸ್ಟಾರು. ನೋಡಿ ಹಾಕೊಟ್ಟಾರು. ನಮ್ಮ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಅಮ್ಮ ಅಮ್ಮ ಅಮ್ಮ, ಚೈತನ್ಯ. ಚೈತನ್ಯ, ಅಮ್ಮ ಎಲ್ಲೋ? ಬ್ಯಾಂಕ್ ಹೋಗಿ ಬರ್ತೀನಿ ಅಂತ ಹೋದ್ರು. ನಾನು ಸಿಂಗಿಂಗ್ ಕಾಂಪಿಟೇಷನ್ ಸೆಲೆಕ್ಟ್ ಆಗಿದ್ದೀನಿ ಕಣೋ. ಹೌದಾ? ಕಂಗ್ರಾಚುಲೇಷನ್ಸ್ ಕಣೆ. ಥ್ಯಾಂಕ್ಸ್ ಕಣೋ. ಇಲ್ಲಿ ಕೂತ್ಕೊಂಡೇನೋ ಮಾಡ್ತಾ ಇದ್ಯಾ? ಏನಿಲ್ಲ ಕಣೆ, ಏನಿಲ್ಲ. ಸುಳ್ಳು ಹೇಳ್ಬೇಡ, ಇಲ್ಲೇನೋ ಇದೆ. ಅಯ್ಯಯ್ಯೋ, ಎಷ್ಟು ಹೊಸದು, ಆಗ್ಲೇ ಹಾಳು ಮಾಡ್ಬಿಟ್ಯಾ? ಇದನ್ನೇನಾರು ಅಮ್ಮ ನೋಡಿದ್ರೆ ನಿನ್ಗೆ ಇನ್ನೊಂದು ರೂಪಾಯಿ ಖರ್ಚು ಮಾಡಕ್ ಬಿಡಲ್ಲ ಅಷ್ಟೇ. ಅಮ್ಮ ಬರೋಷ್ಟೊತ್ತಿಗೆ ಎಲ್ಲ ಮೊದ್ಲ ಹಾಗೆ ಜೋಡ್ಸಿಟ್ಟಿರ್ತೀನಿ. ಚೈತ್ರ, ಅಮ್ಮ ಬಂದ್ರು, ನಾ ಬರ್ತೀನಿ. ಏ ಚೈತ್ರ, ಹೆಲಿಕಾಪ್ಟರ್ ಬಿಚ್ಚಿರೋದು ಅಮ್ಮಂಗೆ ಹೇಳ್ಬೇಡ್ವೆ? ಸರಿ. ಅಮ್ಮ, ಬಾಯ್ಸ್ ನಲ್ಲಿ ಒಬ್ಬ, ಗರ್ಲ್ಸ್ ಅಲ್ಲಿ ನಾನು ಒಬ್ಳೆ ಸೆಲೆಕ್ಟ್ ಆಗಿರೋದು. 60 ಜನದ್ದು ವಾಯ್ಸ್ ಟೆಸ್ಟಿಗೆ ಕಳ್ಸಿದ್ರಮ್ಮ. ಸರಿ ಆಯ್ತು. ಏನೇ ಬೆಳಗ್ಗೆಯಿಂದ ನಿನ್ ಮಗಳು ನಿನ್ ಹಿಂದೆನೆ ಸುತ್ತಾ ಇದ್ದಾಳೆ? ಅದ್ಯಾವ್ದೋ ವಾಯ್ಸ್ ಟೆಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾಳಲ್ಲ, ನಾನು ಅವಳು ಸಂಗೀತದ ಕ್ಲಾಸ್ಗೆ ಹೋಗ್ಬೇಕು, ಅವ್ರ ಟೀಚರ್ ಹತ್ರ ಮಾತಾಡ್ಬೇಕು, ಅದಕ್ಕೆ. ಅಯ್ಯೋ ಹೋಗ್ಬಾ, ಯಾರು ಗೊತ್ತು, ನಾಳೆ ನಿನ್ ಮಗಳು ದೊಡ್ಡ ಸಿಂಗಿಂಗ್ ಸ್ಟಾರ್ ಆಗ್ಬೋದು. ನೋಡಿದ್ಯಾ, ಏನಾದ್ರೂ ಒಂದ್ ವಿಷಯ ಮಾತಾಡ್ತಿದ್ದ ಗಂಟೆ ಹೊಡೆದ್ರೆ ಅದ್ ನಿಜ ಆಗುತ್ತೆ ಅಂತ ನಮ್ಮಪ್ಪ ಹೇಳ್ತಿರ್ತಾರೆ. ಚೈತ್ರ, ಹೋಗ್ ಬಾಗ್ಲು ತೆಗಿ. ಹಾ, ಒಳ್ಳೆ ಕಾಫಿ. ಅಪ್ಪ, ರಮಾನಂದನ್ ಅವ್ರು ಬಂದಿದ್ದಾರೆ. ಓಹ್, ತಗೋರೂಪ, ನಮ್ಮ ಆಫೀಸ್ ಬಾಸ್ ಬಂದಿದ್ದಾರೆ. ಫಸ್ಟ್ ಇದೆಲ್ಲ ಕ್ಲಿಯರ್ ಮಾಡು. ಆಯ್ತು. ಬನ್ನಿ ಸರ್, ಪ್ಲೀಸ್ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ರೂಪಾ, ನಮ್ಮ ಬಾಸ್ ರಮಾನಂದ್, ಅವ್ರ ಮಿಸ್ಸೆಸ್ ಮತ್ತು ಅವ್ರ ಮಗ. ಹಲೋ. ಅದೇ ಹೇಳ್ತಾ ಇದ್ರು ನಮ್ಮ ಮನೆಯವರು, ನೀವು ಚೈತನ್ಯನ್ ಬರ್ತ್ಡೇಗೆ ಬರ್ತೀರಾ ಅಂತ. ಹೌದಮ್ಮ, ಅವತ್ತು ನಿಮ್ಮ ಮಗನ ಬರ್ತ್ಡೇಗೆ ಅಂತಾನೆ ಮನೆಯಿಂದ ಹೊರಟ್ವಿ. ಬರ್ತಿರ್ಬೇಕಾರ ಅಂದವೇ ಇವಳು ತಮ್ಮನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕಾಲ್ ಬಂತು. ಅದಕ್ಕೆ ನಾವು ತಕ್ಷಣ ಅಲ್ಲಿಗೆ ಹೊರಟೋದ್ವಿ. ಈಗ ಹೇಗಿದ್ದಾರೆ ನಿಮ್ಮ ತಮ್ಮ? ನೋ ಪ್ರಾಬ್ಲಮ್, ಒಂದ್ ಸ್ಮಾಲ್ ಇಂಜುರಿ ಆಗಿದೆ ಅಷ್ಟೇ. ಹಾ, ಎಲ್ಲಿ ಬರ್ತ್ಡೇ ಬಾಯ್ ಕರೀರಿ, ಅವತ್ತು ಅವನಿಗೆ ಅಂತ ತಗೊಂಡಿದ್ ಗಿಫ್ಟ್ನ ಇವತ್ತಾದ್ರೂ ಕೊಡೋಣ. ಚೈತ್ರ, ಚೈತನ್ಯನ್ ಕರಿ. ಚೈತನ್ಯ, ಅಪ್ಪನ್ ಬಾಸ್ ಬಂದಿದ್ದಾರೆ, ಬಾರೋ. ನಾ ಏನೋ ಮಾಡ್ತಾ ಇದ್ದೀನಿ. ಲೋ ಪೆದ್ದ, ಅವ್ರ ಮಗನ್ ಕೈಲಿ ದೊಡ್ಡದೊಂದು ಗಿಫ್ಟ್ ಬಾಕ್ಸ್ ಇದೆ ಕಣೋ. ಹೌದಾ? ನಡಿ. ಬಾರೋ, ಇವನೇ ನೋಡಿ ಬರ್ತ್ಡೇ ಬಾಯ್ ಚೈತನ್ಯ. ಅಂಕಲ್. ಹಲೋ, ಇವನ್ ನಿನ್ ಹೊಸ ಫ್ರೆಂಡ್ ರಾಕೇಶ್. ಹಲೋ ಆಂಟಿ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ವೆಲ್ಕಮ್. ಸಾರಿ ಡಿಲೇ ಆಯ್ತು. ನೋ ಪ್ರಾಬ್ಲಮ್ ಸರ್. ನಾ ಸಿಂಗಾಪುರದಿಂದ ತರಿಸಿರೋ ಗಿಫ್ಟು, ಇವ್ರ ತಾತ ಅಜ್ಜಂಪುರದಿಂದ ಕಳಿಸಿರೋ ಗಿಫ್ಟು ಎಲ್ಲ ಒಂದೊಂದ್ ದಿನ ಡಿಲೇ ಆಯ್ತು. ಓ, ಹಾಗಾದ್ರೆ ವರ್ಷ ಪೂರ್ತಿ ಗಿಫ್ಟ್ಗಳು ಬರ್ತಾ ಇರ್ಲಿ. ಆನಂದ್, ನೀವು ಸಿಂಗಾಪುರಿಂದ ಗಿಫ್ಟ್ ತರಿಸಿದೀನಿ ಅಂದ್ರಲ್ಲ? ಹೌದು ಸರ್, ಹೆಲಿಕಾಪ್ಟರ್. ತೋರಿಸಿ ನೋಡೋಣ. ಏ ಚೈತನ್ಯ, ಆ ಹೆಲಿಕಾಪ್ಟರ್ ತಗೊಂಬರ. ತರ್ತೀನಿ.
ಪಾರ್ಟ್ಸ್ ಎಲ್ಲ ಓಪನ್ ಮಾಡಿದ್ಯಲ್ಲೋ ಎಲ್ಲ ಸರಿ ಮಾಡಿದೀನಿ ಸುಮ್ಮನೆ. ತಗೊಳ್ಳಿ ಸರ್ ಸ್ವೀಟ್ಸು ಎಲ್ಲ ಫ್ರೆಶು, ಯಾವುದು ಹಳೇದಿಲ್ಲ. ಥ್ಯಾಂಕ್ ಯು. ಫ್ರಿಡ್ಜ್ ಇದ್ಮೇಲೆ ಎಲ್ಲ ಫ್ರೆಶ್ ಬಿಡಿ. ತಗೊಂಬರಿ. ಓ ಹೆಲಿಕಾಪ್ಟರ್, ಗುಡ್. ಎಷ್ಟು ಚೆನ್ನಾಗಿದೆ ನೋಡ. ಸೂಪರ್ ಆಗಿದೆ ಡ್ಯಾಡಿ. ಚೈತನ್ಯ, ಅದನ್ನ ಅಂಕಲ್ಗೆ ಆಪರೇಟ್ ಮಾಡಿ ತೋರ್ಸು. ಹಾ ಡ್ಯಾಡಿ, ಇದನ್ನೆಲ್ಲ ಒಂದ್ ಸ್ವಲ್ಪ ಹಾ, yes, ಜರುಗಿಸ್ಬಿಡಿ. ಅಂಕಲ್ ನಿಮ್ ಸೋಫಾ ಕೂಡ. ಆಯ್ತಪ್ಪ. ಓಕೆ. ಅಯ್ಯೋ ಇದ್ಮೇಲೆ ಹೋಗ್ತಿಲ್ಲ. ಏನಪ್ಪ ಟೇಕ್ ಆಫೇ ಆಗ್ತಾ ಇಲ್ಲ. ಬೇಕಾ ತೊಳತ್ತೆ ಅಂಕಲ್. ಸರಿಯಾ ಮಾಡು. ವೆರಿ ಗುಡ್. ಟೇಕ್ ಆಫ್ ಆಯ್ತು. ಸ್ವಲ್ಪ ಮೇಲೆ ಕಳಿಸು ಹಾಗೆ. ಹಾ ಗುಡ್ 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 ಫೈನ್. ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಕಂಟ್ರೋಲ್ ಮಾಡು ಚೈತನ್ಯ. ಚೈತನ್ಯ ಈ ಕಡೆ ತಗೋ. ನೋಡು ಆ ಕಡೆ. ನೋಡ್ ಅಲ್ಲೇ ಹೋಗ್ತಾ ಇದೆ. ಕಂಟ್ರೋಲ್ ಮಾಡು. ಕಂಟ್ರೋಲ್ ಮಾಡು. ಏನ್ ಮಾಡಿದ್ನಿ ಅವನು? ಅಮ್ಮ ಎಲ್ಲ ಪಾರ್ಟ್ಸು ಬಿಚ್ಚಿಬಿಟ್ಟಿದ್ದ, ಏನೋ ರಿಪೇರಿ ಮಾಡ್ತಿದ್ದ. ಲೆಫ್ಟ್ ತಗೋ ಬೇಗ. ಅದನ್ನ ಆಫ್ ಮಾಡಕ್ಕಾಗಿಲ್ವಾ? ಇದು ಒಬ್ಬಳು ಹೇಳ್ದ ಅಲ್ಲೇ ಆಫ್ ಮಾಡಕ್ಕಾಗ್ತಾರೆ ನೋಡು. ಮೇಲೆ ಮೇಲೆ ಹಾರ್ದಂಗೆ ಮಾಡೋದು ಸಾಕು. ಆಫ್ ಮಾಡು. ಚೈತನ್ಯ ಏನಾದ್ರು ಮಾಡು. ತಲೆಗೆ ಬಂದು ಸಿಕ್ಕಾಕೊಂಡ್ಬಿಡ್ತಲ್ಲಪ್ಪ. ಸರ್ ಡೌಂಟ್ ಬರಿ ಸರ್, ಎಲ್ಲ ಮಾಡ್ತಿದ್ದೆ. ಇವಳು ಎಲ್ಲೆಲ್ಲ ಹೋಗ್ತಾ ಇದೆ ಇದು. ರೀ ಮಿಸ್ಟರ್ ಆನಂದ್, ಇದು ಯಾವ ಸೀಮೆ ಸಿಂಗಾಪುರ್ ಹೆಲಿಕಾಪ್ಟರ್ ಇದು? ಏನೆಲ್ಲ ಅವಾಂತರ ಮಾಡ್ಬಿಡ್ತು. ನಾನೇನು 3 ದಿನ ಸುಧಾರಿಸ್ಕೋಬೇಕಪ್ಪ. ಸಾರಿ ಸರ್, ಯಾಕೋ ಕಂಟ್ರೋಲೇ ಮಾಡಕ್ಕಾಗ್ಲಿಲ್ಲ, ಅದಕ್ಕೆ. ರೀ ಇದು ಸಿಂಗಾಪುರ್ ಮಾಡಲ್ಲಲ್ರಿ, ಯಾವ್ದೋ ಲೋಕಲ್ ಇರ್ಬೇಕ್ರಿ. ಇಲ್ಲ ಸರ್, ಸಿಂಗಾಪುರದ್ದೇ. ಎಷ್ಟು ಕೊಟ್ರಿ ಇದಕ್ಕೆ? ಅದು ನಿಯರ್ಲಿ 3000 ರುಪೀಸ್ ಆಯ್ತು ಸರ್. ಅಯ್ಯೋ ವೇಸ್ಟ್ ಅಪ್ಪ, ವೇಸ್ಟ್. ಅಪ್ಪ ನಾನೀಗ ಬರ್ತೀನಪ್ಪ. ಮತ್ತೆ ಜರಾಸಂದನ್ ತರ ಎದ್ದು ಮೇಲ್ ಬಿದ್ಬಿಟ್ರೆ ಬೇತಾಳ ಇದು. ನಡೀರ. ಬರ್ತೀವಪ್ಪ ಆನಂದ್. ಏನ್ ಹೆಲಿಕಾಪ್ಟರ್? ನೂರಲ್ಲ 200 3000. ಅದು ಸಿಂಗಾಪುರಿಂದ ಬೇರೆ ತರ್ಸ್ಕೊಟ್ರಿ. 2 ದಿನ ಬರ್ಲಿಲ್ವಲ್ರಿ? ಇಲ್ಲಿ ತನಕ ನೀವು ಅವನಿಗೆ ತರ್ಸ್ಕೊಟ್ರೋದು, ಅವ್ನು ಹಾಳು ಮಾಡಿರೋದು ಎಲ್ಲ ಲೆಕ್ಕ ಹಾಕಿದ್ರೆ ನಾನೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೋದಿತ್ತು. ನೋಡಿ ಇದೇ ಕೊನೆ. ನೀವು ಅವನಿಗೋಸ್ಕರ 10 ರೂಪಾಯಿ ಖರ್ಚು ಮಾಡಿದ್ರು ನಾ ಸುಮ್ಮನಿರಲ್ಲ ಅಷ್ಟೇ. ಸರಿ, ಊಟಕ್ಕೆ ಬನ್ನಿ. ಚೈತ್ರ, ಅವನ್ನ ಊಟ ಕರಿಯೆ. ಚೈತನ್ಯ ಬಾರೋ ಊಟಕ್ಕೆ. ನಾ ಬರಲ್ಲ, ನನ್ಗೆ ಹಸುವಾಗ್ತಾ ಇದೆ. ಬಾರೋ, ನೀ ಹೋಗೆ, ನಾ ಬರಲ್ಲ. ಅಮ್ಮ ಅವ್ನು ಊಟಕ್ಕೆ ಬರಲ್ವಂತೆ. 10 ದಿನ ಅವ್ನು ಊಟ ಮಾಡದೆ ಉಳಿಸಿದ್ರು ಅವ್ನು ಹಾಳು ಮಾಡಿರೋ 1 ಆಟದ ಸಾಮಾನಿನ ಬೆಲೆ ಆಗಲ್ಲ. ನೀವು ಊಟ ಮಾಡಿ. ಅವನ್ನ ನಾನು ಕರ್ಕೊಂಡು ಬರ್ತೀನಿ. ಯಾಕ್ರೆ ಕರ್ಕೊಂಡ್ ಬರ್ತೀರಾ? ಅವ್ನ್ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳಿ, ಸುಮ್ನಿರಿ. ಊಟ ಬಿಡೋದ್ರಿಂದ ಬುದ್ಧಿ ಬರೋದಿಲ್ಲ, ಬುದ್ಧಿನ ಹೇಳ್ಬೇಕು. ಹೇಳಿ ನಾವಿಬ್ರು ಊಟ ಮಾಡ್ತೀವಿ. ಬಾರೆ ಕೂತ್ಕೋ. ಚೈತನ್ಯ, ಚೈತನ್ಯ, ಚೈತನ್ಯ ಎದೇಳು. ಕಮಾನ್ ಗೆಟ್ ಅಪ್, ಹೇಳು. ವಾಟ್ ಈಸ್ ದಿಸ್ ಚೈತನ್ಯ? ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಯಾರಾದ್ರೂ ಅಳ್ತಾರ? ಬಾ ಊಟ ಮಾಡೋಣ. ನಂಗೆ ಬೇಡ. ಹಾಗೆಲ್ಲ ಹಠ ಮಾಡಬಾರ್ದು. ಬಾ ಊಟಕ್ಕೆ ಹೋಗೋಣ. ನಾ ಊಟ ಮಾಡದೇ ಇದ್ರೆ ದುಡ್ಡು ಸೇವ್ ಆಗತ್ತಲ್ಲ, ಅದನ್ನ ಅಮ್ಮಂಗ್ ಕೊಡು. ಟಾಯ್ಸ್ ಹಾಳು ಮಾಡಿದ ದುಡ್ಡು ಅಂತ. ಅಯ್ಯೋ ಹುಚ್ಚಪ್ಪ, ಅಮ್ಮ ಬೈದ್ಲು ಅಂತ ಕೋಪನೇನೋ? ನೋಡು ಚೈತನ್ಯ, ನಿನ್ನಿಂದ ದುಡ್ಡು ಹಾಳಾಯ್ತು ಅಂತ ಅಮ್ಮಂಗೆ ಕೋಪ ಬಂದಿಲ್ಲ. ನಿನಗೆ ತಂದ್ಕೊಟ್ಟಿದ್ದನ್ನ 2 ದಿನನೂ ಸರಿಯಾಗಿ ಇಟ್ಕೊಳ್ಳದೆ ಹಾಳು ಮಾಡ್ಕೊಂಡೆಯಲ್ಲ, ಅದಕ್ಕೆ ಸಿಟ್ಟಷ್ಟೆ. ನಾ ಯಾಕೆ ಅದನ್ನ ಹಾಳು ಮಾಡ್ಲಿ? ಅದ್ ಹೇಗ್ ವರ್ಕ್ ಆಗುತ್ತೆ, ಅದ್ರ ಮೆಕ್ಯಾನಿಸಮ್ ಹೇಗೆ ಇರುತ್ತೆ ಅಂತ ತಿಳ್ಕೊಳಕ್ಕೆ ನಾ ಓಪನ್ ಮಾಡಿದ್ದು. ಮತ್ತೆ ಅದನ್ನೆಲ್ಲ ಹಾಗೆ ಅಸೆಂಬಲ್ ಮಾಡಿದ್ದೆ. ನೋಡು ಚೈತನ್ಯ, ನೀನ್ ಮೆಕ್ಯಾನಿಸಮ್ ತಿಳ್ಕೊಳ್ಳೋದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ.
ಆದರೆ ಕಾಸ್ಟ್ಲಿ ಐಟಮ್ಗಳನ್ನ ಓಪನ್ ಮಾಡಿ ತಿಳ್ಕೊಳಕ್ಕೆ ಹೋಗೋದು ಸರಿಯಲ್ಲ. ಹಾರ್ಟ್ ಹೇಗೆ ವರ್ಕ್ ಮಾಡುತ್ತೆ, ಬ್ರೈನ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನಾವು ಓಪನ್ ಮಾಡಿಬಿಟ್ರೆ ಏನಾಗುತ್ತೆ ಹೇಳು? ಸತ್ ಹೋಗ್ತಾರೆ ಅಲ್ವಾ? ಆದರೆ ಡಾಕ್ಟ್ರು ಅದ್ರ ಬಗ್ಗೆ ಎಲ್ಲ ನಾಲೆಜ್ ಪಡ್ಕೊಂಡು ಆಮೇಲೆ ಆಪರೇಷನ್ ಮಾಡ್ತಾರೆ, ಸರಿ ಮಾಡ್ತಾರೆ. ನೀನು ಅಷ್ಟೇ, ಈ ರೀತಿ ಮೆಕ್ಯಾನಿಸಮ್ ಎಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಾಲೆಜ್ ಪಡ್ಕೋಬೇಕು. ಈ ಎಲ್ಲ ವಿಷಯಗಳನ್ನ ಸೈಂಟಿಸ್ಟ್ಗಳು ಕಂಡುಹಿಡಿದು ಪ್ರಯೋಗ ಮಾಡಿ ಬರೆದಿಟ್ಟಿದ್ದಾರೆ. ಅದನ್ನೆಲ್ಲ ತಿಳ್ಕೊಳ್ಳೋದೇ ಎಜುಕೇಶನ್. ಮೊದಲು ಎಜುಕೇಟ್ ಆಗಬೇಕು. ಸ್ಕೂಲ್ಗೆ ಹೋಗೋದು ಅದಕ್ಕೆ ಅಲ್ವಾ? ಆದ್ರೆ ಅದನ್ನೆಲ್ಲ ಸ್ಕೂಲಲ್ಲಿ ಕೇಳಕ್ ಆಗಲ್ಲಪ್ಪ. ಅದು ಸರಿನೇ. ಸಿಲೆಬಸ್ ಅಲ್ಲಿರೋದನ್ನ ಅಲ್ಲಿ ಹೇಳ್ತಾರೆ. ಅದನ್ನ ಬಿಟ್ಟು ಬೇರೆ ನೀ ತಿಳ್ಕೋಬೇಕು ಅಂದ್ರೆ ಅದಕ್ಕೆ ಬೇರೆ ಇನ್ಸ್ಟಿಟ್ಯೂಷನ್ ಇರುತ್ತೆ. ಅಪ್ಪ ಹಾಗಾದ್ರೆ ನನ್ನಲ್ಲಿ ಕಳಿಸ್ತೀಯಾ ಅಪ್ಪ? ಹೇಗೂ ನಿಂಗೀಗ ಸಮ್ಮರ್ ಹಾಲಿಡೇಸ್. ನಾನು ನಿನಗೆ ಬೇಕಾಗಿರೋ ವಿಷಯ ಎಲ್ಲ ತಿಳಿಸ್ಕೊಡು ಕಡೆ ಕರ್ಕೊಂಡು ಹೋಗ್ತೀನಿ. ಓಕೆ, ಗುಡ್ ಬಾಯ್. ಕಮಾನ್. ಅರೆ, ನೀವಿಬ್ರು ಇನ್ನೂ ಊಟ ಮಾಡಿಲ್ವಾ? ಹೇಗ್ ಮಾಡಕ್ಕಾಗತ್ತೆ ಈ ಮನೆ ಯುವರಾಜನ್ ಬಿಟ್ಟು? ರೂಪಾ, ಈ ನಮ್ಮ ಚೈತನ್ಯ ಸೈಂಟಿಸ್ಟ್ಗಳ ಲೋಕಕ್ಕೆ ಯುವರಾಜ ಆಗ್ತಾನೆ. ಸೈನ್ಸ್ ಬಗ್ಗೆ ತಿಳ್ಕೊಂಡು ದೊಡ್ಡ ಸೈಂಟಿಸ್ಟ್ ಆಗ್ತಾನೆ. ನೋಡ್ತಾ ಇರು. ಆಗ್ಲಿ, ನಾನೇನ್ ಬೇಡ ಅನ್ನಲ್ಲ. ಅದಕ್ ಮುಂಚೆ ಚೆನ್ನಾಗ್ ಕಲೀಲಿ. ನಾನಾಗುವೆ ಸೈಂಟಿಸ್ಟ್, ವಿಶ್ವಕ್ಕೆ ಕೊಡುವೆ ಒಳ್ಳೆ ಗಿಫ್ಟ್. ನಾನಾಗುವೆ ಸೈಂಟಿಸ್ಟ್, ವಿಶ್ವಕ್ಕೆ ಕೊಡುವೆ ಒಳ್ಳೆ ಗಿಫ್ಟ್. ಆರ್ಯಭಟ್ಟ ಆಸ್ಟ್ರೋನಮಿನ ಅಂದೆ ತಿಳಿದ ಹಾಗೆ, ಗೆಲಿಲಿಯೋ ಅವನ ದಾರಿಯಲ್ಲಿ ಮುಂದುವರೆದ ಹಾಗೆ, ಝೀರೋ ಎಂಬ ಅದ್ಭುತವನ್ನು ಭಾರತ ನೀಡಿದ ಹಾಗೆ, ಭಾಸ್ಕರಾಚಾರ್ಯ ರಾಮಾನುಜರು ಲೆಕ್ಕದಿ ಮೆರೆದ ಹಾಗೆ, ಸಿ.ವಿ. ರಾಮನ್ ಇಫೆಕ್ಟ್, ಚಂದ್ರಶೇಖರ್ ಲಿಮಿಟ್, ಹೋಮಿ ಬಾಬಾ ಅಬ್ದುಲ್ ಕಲಾಂ ನ್ಯೂಕ್ಲಿಯರ್ ಸ್ಪಿರಿಟ್. ನಾನಾಗುವೆ ಸೈಂಟಿಸ್ಟ್, ವಿಶ್ವಕ್ಕೆ ಕೊಡುವೆ ಒಳ್ಳೆ ಗಿಫ್ಟ್. ರೈಟ್ ಬ್ರದರ್ಸ್ ವಿಮಾನಕ್ಕೆ ರೈಟ್ ಹೇಳಿದ ಹಾಗೆ, ಚುಕುಬುಕು ರೈಲು ಸ್ಟೀಮ್ ಎಂಜಿನ್ ಜೇಮ್ಸ್ ವಾಟ್ ಕೊಟ್ಟ ಹಾಗೆ, ರಸ್ತೆಯ ನಾಳುವ ರಬ್ಬರ್ ಟೈರನ್ನು ಡನ್ಲಾಪ್ ನೀಡಿದ ಹಾಗೆ, ಚಂದ್ರನ ಮೆಟ್ಟಿ ಬಂದು ನಿಂದ ಆಸ್ಟ್ರೋನಾಟ್ಗಳ ಹಾಗೆ, ಗ್ರಹಂ ಬೆಲ್ಲ ಟೆಲಿಫೋನ್, ಬರ್ಲಿನ್ ಐರ್ನ ಗ್ರಾಮಫೋನ್, ಲೆವಿನ್ ಹಾಕ್ನ ಮೈಕ್ರೋಸ್ಕೋಪ್, ಲಿಪ್ಪರ್ ಶೇಯರ್ ಟೆಲಿಸ್ಕೋಪ್. ನಾನಾಗುವೆ ಸೈಂಟಿಸ್ಟ್, ವಿಶ್ವಕ್ಕೆ ಕೊಡುವೆ ಒಳ್ಳೆ ಗಿಫ್ಟ್. ನಾನಾಗುವೆ ಸೈಂಟಿಸ್ಟ್, ವಿಶ್ವಕ್ಕೆ ಕೊಡುವೆ ಒಳ್ಳೆ ಗಿಫ್ಟ್. ಮ್ಯಾಡಮ್ ಕ್ಯೂರಿ ರೇಡಿಯಂ ಕಂಡು ಹಿಡಿದ ಹಾಗೆ, ವಂಡರ್ ಡ್ರಗ್ ಪೆನ್ಸಿಲಿನ್ ಫ್ಲೇಮಿಂಗ್ ಕೊಟ್ಟ ಹಾಗೆ, ಜ್ಞಾನವೆಂಬ ಆಕಾಶಕ್ಕೆ ಕೊನೆಯೇ ಇರದ ಹಾಗೆ, ವಿಜ್ಞಾನಿಗಳ ಸಾಧನೆಗೆ ಮಿತಿಯೇ ಇರದ ಹಾಗೆ, ಮಾರ್ಕೋನಿಯ ರೇಡಿಯೋ, ಸಿಲ್ವರ್ ಸ್ಮಿತ್ನ ಪ್ರಿಂಟಿಂಗ್ ಪ್ರೆಸ್, ಲೂಮಿನೇರ್ನ ಸಿನಿಮಾ, ಲೋಗಿ ಬೆರ್ನ ಟೆಲಿವಿಷನ್.
ಏನ್ರಿ ಇದು? ಓ ಇದಾ ಸೈನ್ಸ್ ಕಿಟ್. ನಿನ್ ಮಗ ಸಮಥಿಂಗ್ ಕ್ರಿಯೇಟ್ ಮಾಡಕ್ಕೆ. ಎಷ್ಟಾಯ್ತು? ಎಷ್ಟಾದ್ರೂ ಆಗ್ಲಿ ಬಿಡು. ಎಷ್ಟಾಯ್ತು ಹೇಳಿ. ಜಸ್ಟ್ 25,000. 25,000? ಓ ಮೈ ಗಾಡ್! ಹೌದು ಮೇಡಮ್, 25,000 ಅಷ್ಟು ಖರ್ಚಂತೂ ಆಗುತ್ತೆ. 7 ಡೇಸು ನಿಮ್ ಮಗಳ ಜೊತೆ ನೀವು ಬಾಂಬೆನಲ್ಲಿ ಸ್ಟೇ ಮಾಡ್ಬೇಕಾಗತ್ತೆ. 4-5 ರೌಂಡ್ ಇರುತ್ತೆ. ಪ್ರತಿ ಒಂದ್ ರೌಂಡ್ನಲ್ಲೂ ಸೆಲೆಕ್ಟ್ ಆಗ್ಲೇಬೇಕು. 2,000 ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಗೆದ್ರೆ 2 ಲಕ್ಷ ರೂಪಾಯಿ ಪ್ರೈಸ್ ಸಿಗುತ್ತೆ. ಆಗ್ಲಿ ಮೇಡಮ್, ನಾನು ಯೋಚನೆ ಮಾಡಿ ತಿಳಿಸ್ತೀನಿ. ಹಾಗೆ ಆಗ್ಲಿ. ನಾವೇನ್ ಬರ್ತೀವಿ. ಓಕೆ ಬಾಯ್ ಮಿಸ್. ಬಾಯ್. ಅಮ್ಮ ಅಮ್ಮ, ನಾವು ಬಾಂಬೆಗೆ ಫ್ಲೈಟಲ್ಲಿ ಹೋಗೋಣವೇನಮ್ಮ? ಚೈತ್ರ, ಈಗಾಗ್ಲೇ ನಿಮ್ಮಪ್ಪ ಈ ತಿಂಗಳು ಚೈತನ್ಯಂಗೆ ಅಂತ 25,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಈಗ ನಿನಗೂ ಅಷ್ಟೊಂದು ದುಡ್ಡು ಖರ್ಚು ಮಾಡಕ್ಕಾಗತ್ತಾ? ಮೊದಲನೇ ರೌಂಡಲ್ಲೇ ಸೆಲೆಕ್ಟ್ ಆಗದೆ ಹೋದ್ರೆ 2,000 ಜನ ಇರ್ತಾರಂತೆ. ನೋಡು ಚೈತ್ರ, ಚೈತನ್ಯಂಗಂತೂ ಬುದ್ಧಿ ಇಲ್ಲ, ದುಡ್ಡು ಖರ್ಚು ಮಾಡಿಸ್ತಾನೆ. ನೀನು ಹಾಗೆ ಮಾಡಬಾರ್ದಲ್ವಾ? ಈಗ ಸಂಗೀತ ಚೆನ್ನಾಗಿ ಕಲಿ. ಕಾಂಪಿಟೇಷನ್ ಎಲ್ಲ ಆಮೇಲೆ. ಫ್ರೀ ಎಂಟ್ರಿ ಇರೋ ಕಡೆ ನಾನೇ ನಿನ್ನ ಕಳಿಸ್ತೀನಿ. ಆದ್ರೆ ಇದಕ್ ಬೇಡ, ಬಾ. ಚೈತ್ರ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಅಮ್ಮ ಬೈದ್ರಾ? ಇಲ್ಲ. ಮತ್ತೇನಾಯ್ತು? ನಾ ಬಾಂಬೆ ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ. ಹೌದಾ? ಯಾಕೆ? ಎಲ್ಲ ನಿನ್ನಿಂದಾನೆ. ನಾನೇನೇ ಮಾಡ್ದೆ? ನೀನ್ ಅಪ್ಪನ ಕೈಲಿ 25,000 ರೂಪಾಯಿ ಖರ್ಚು ಮಾಡಿಸಿದ್ಯಲ್ಲ, ಅದಕ್ಕೆ ನನ್ಗೂ 25,000 ರೂಪಾಯಿ ಖರ್ಚು ಮಾಡಕ್ಕಾಗಲ್ಲ ಅಂತ ಅಮ್ಮ ಹೇಳಿದ್ರು. ಓ ಹೌದಾ? ಹಾಗಾದ್ರೆ ಅಪ್ಪಂಗೆ ಹೇಳ್ತೀನಿ ಬಿಡು, ನನ್ಗೆ 25,000 ಖರ್ಚು ಮಾಡ್ದಂಗೆ ಚೈತ್ರಂಗೂ ಮಾಡು ಅಂತ. ಬೇಡ, ಅಮ್ಮ ಬೇಡ ಅಂದ್ರು. ಅಪ್ಪನ್ ನಾನು ಕೇಳಿದ್ರೆ ಅಪ್ಪಂಗೂ ಅಮ್ಮಂಗೂ ಜಗಳ ಆಗತ್ತೆ. ಅದ್ ನನ್ಗಿಷ್ಟ ಇಲ್ಲ. ಸರಿ, ಹಾಗಾದ್ರೆ ನಾನು ಇದೆಲ್ಲ ಏನು ಮಾಡೋದಿಲ್ಲ. ಅಮ್ಮಂಗೆ ಹೇಳ್ತೀನಿ, ಇನ್ಮೇಲಿಂದ ಅಪ್ಪನ ಹತ್ರ ಇನ್ಯಾವುದಕ್ಕೂ ದುಡ್ಡು ಖರ್ಚು ಮಾಡ್ಸಲ್ಲ, ಇನ್ನೇನು ಕೇಳಲ್ಲ, ಚೈತ್ರನ ಕಾಂಪಿಟೇಷನ್ ಕಳಿಸು ಅಂತ. ಅಯ್ಯೋ ಬೇಡ ಕಣೋ, ನೀನೇನ್ ಮಾಡ್ತಾ ಇದೀಯೋ ಅದನ್ನ ಮಾಡು. ಇಲ್ಲ, ನಾ ಮಾಡಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲೋ, ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ ಅಂತ ನಿಂಗೆ ಎಷ್ಟೊಂದು ಬೇಜಾರಾಗಿದೆ. ಇಲ್ಲ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಇನ್ನೂ ಚೆನ್ನಾಗಿ ಸಂಗೀತ ಕಲಿತು ಆಮೇಲೆ ಕಾಂಪಿಟೇಷನ್ಗೆ ಹೋಗ್ತೀನಿ. ನಿನ್ ಪಾಡಿಗೆ ನೀನು ಏನ್ ಅನ್ಕೊಂಡಿದ್ಯೋ ಅದನ್ನ ಮಾಡು. ಥ್ಯಾಂಕ್ ಯು ಅಕ್ಕ. ಚೈತ್ರ, ಚೈತ್ರ, ಚೈತನ್ಯ, ಚೈತ್ರ, ರೂಮಲ್ಲಿ ಇರ್ಬೋದು, ಬನ್ರೋ. ಓ ಇಲ್ಲೇ ಇದ್ದಾರೆ. ಹೇ ಬನ್ನಿ ಆಟ ಆಡೋಣ. ನಾನಂತೂ ಬರಲ್ಲಪ್ಪ. ಯಾವಾಗ್ಲೂ ಬರಲ್ಲ ಅಂತ ಹೇಳ್ಬೇಡ, ಬಾರೋ. ನಾನೇನೋ ಮಾಡ್ತಾ ಇದೀನಿ, ಅದ್ ಮುಗಿದ್ಮೇಲೆ ಬರ್ತೀನಿ. ಏನ್ ಮಾಡ್ತಾ ಇದ್ಯಾ? ಮಾಡಾದ್ಮೇಲೆ ನೋಡಿ. ಲೋ ಚೈತನ್ಯ, ನೀನೇನ್ ದೊಡ್ಡ ಸೈಂಟಿಸ್ಟಾ, ಐನ್ಸ್ಟೀನಾ? ಬಾರ ಸುಮ್ನೆ. ಏಯ್, ಯಾಕ್ರೋ ಅವ್ನ ಬಲವಂತ ಮಾಡ್ತೀರಾ? ಅವ್ನ್ ಸೈಂಟಿಸ್ಟು ಆಗ್ತಾನೆ, ಐನ್ಸ್ಟೀನ್ ತರ ಫೇಮಸ್ ಆಗ್ತಾನೆ. ನಿಮ್ಗೇನ್ ಕಷ್ಟ? ನಾವು ಖೋಖೋ ಆಡಕ್ಕೆ ಇನ್ನ ಇಬ್ರು ಬೇಕು, ಅದೇ ಕಷ್ಟ. ಅಷ್ಟೇ ತಾನೆ? ನಾ ಬರ್ತೀನಿ, ನಡೀರಿ ನಡೀರಿ, ಆಟ ಆಡೋಣ. ಸುಮ್ನೆ ನಡೀರೋ.
ಸಖತ್ತಾಗಿದೆ ಕಣೋ. ಇದೇನೇನ್ ಮಾಡತ್ತೋ? ವೆಲ್ಕಮ್ ಮಾಡತ್ತೆ, ಗುಡ್ ಮಾರ್ನಿಂಗ್ ಹೇಳುತ್ತೆ, ಮೂವ್ ಮಾಡುತ್ತೆ, ಡಾನ್ಸ್ ಮಾಡುತ್ತೆ, ಕಿಕ್ಕು ಮಾಡುತ್ತೆ. ನಿನ್ನ ಕಿಕ್ ಮಾಡಿಸ್ಲಾ? ಸುಮ್ನಿರೋ. ಇವಾಗ ಗುಡ್ ಮಾರ್ನಿಂಗ್ ಹೇಳಿಸ್ತೀನಿ. ತಾಳು ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಅಪ್ಪ ಇಲ್ಲಿದ್ದೀನಿ. ಅಪ್ಪ ಚೈತನ್ಯ ರೋಬೋಟ್ ಮಾಡಿದಾನೆ. ಅದು ಗುಡ್ ಮಾರ್ನಿಂಗು, ಡಾನ್ಸು, ವೆಲ್ಕಮು, ವಾಕು, ಕಿಕ್ಕು ಎಲ್ಲ ಮಾಡತ್ತಂತೆ. ಹೌದಾ? ನಡಿ ನೋಡೋಣ. ವಾವ್, ವಂಡರ್ಫುಲ್. ಸೂಪರ್. ಏ ಚೈತನ್ಯ, ಇದು ಗುಡ್ ಮಾರ್ನಿಂಗು ವೆಲ್ಕಮ್ ಎಲ್ಲ ಮಾಡುತ್ತಂತೆ, ತೋರಿಸು ನೋಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಾವ್. ವಾಕಿಂಗು? ವಾಕ್. ವೆರಿ ಗುಡ್ ಚೈತನ್ಯ, ಬ್ಯೂಟಿಫುಲ್ ಬ್ಯೂಟಿಫುಲ್. ಗ್ರೇಟ್ ಕಣ, ಗ್ರೇಟ್. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಇದನ್ನೇನಾದ್ರೂ ನಿಮ್ಮಮ್ಮ ನೋಡಿದ್ರೆ ಇನ್ಮೇಲೆ ನಿಂಗೆ ಖಂಡಿತ ಬೈಯೋದಿಲ್ಲ ಬಿಡು. ಅಪ್ಪ, ಅಪಾರ್ಟ್ಮೆಂಟ್ ಹುಡುಗರಿಗೆಲ್ಲ ಇವನಂದ್ರೆ ತಿರಸ್ಕಾರ. ಇವನೇನ್ ದೊಡ್ಡ ಸೈಂಟಿಸ್ಟ್ ಅಂತ ಆಡ್ಕೊಂತಾರೆ. ಈಗ ಇದನ್ನ ಅವ್ರಿಗೆಲ್ಲ ತೋರ್ಸೋಣ. ಬರೀ ಹುಡುಗರಿಗಷ್ಟೇ ಅಲ್ಲ, ಅವ್ರ ಅಪ್ಪ ಅಮ್ಮಂದ್ರೂ ಕರ್ಸೋಣ. ಈ ರೋಬೋದು ಇನಾಗ್ರಲ್ ಫಂಕ್ಷನ್ ಗ್ರ್ಯಾಂಡ್ ಆಗಿ ಮಾಡೋಣ. ನಮ್ ಚೈತನ್ಯನ್ ಟ್ಯಾಲೆಂಟ್ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಅಪ್ಪ, ಡಾನ್ಸ್ ಮಾಡಿಸ್ಲಾ? ಬೇಡ ಕಣೋ, ಅದನ್ನೆಲ್ಲ ಅಪಾರ್ಟ್ಮೆಂಟ್ ಜನರ ಜೊತೆಲೇ ಎಂಜಾಯ್ ಮಾಡ್ತೀನಿ. ಹಾಗಾದ್ರೆ ಅಮ್ಮಂಗೂ ಆಗ್ಲೇ ತೋರ್ಸೋಣ. ಸಸ್ಪೆನ್ಸ್ ಆಗಿಡೋಣ. ಎಸ್. ಜ್ಯೂಸು ಬಿಸ್ಕೆಟ್ ಎಲ್ಲ ರೆಡಿನಾ? ರೆಡಿ. ಈಗ ಮಾಡ್ರೋ ವೇಸ್ಟ್ ಸಾಲ್ದು ಅಂತ ಈ ಖರ್ಚು ಬೇರೆ. ಲೇ, ಬರೀ ದುಡ್ಡಿನ ಮುಖ ನೋಡ್ಬೇಡ್ವೆ. ನಿನ್ ಮಗ ಮಾಡಿರೋ ಸಾಧನೆ ನೋಡಿ ಬಂದಿರೋರೆಲ್ಲ ಚಪ್ಪಾಳೆ ತಟ್ಟಿ ಕೊಂಡಾಡ್ತಾರಲ್ಲ, ಆಗ ನಮಗೆ ಸಿಗೋ ಸಂತೋಷದ ಮುಂದೆ ಈ ದುಡ್ಡೇನೆ ಮಹಾ. ದುಡ್ಡಿರೋದ್ರಿಂದ ತಾನೇ ನಿಮ್ ಮಗ ಇದೆಲ್ಲ ಮಾಡ್ತಿರೋದು. ದುಡ್ಡಿರೋರೆಲ್ಲ ಮಾಡೋಕ್ಕಾಗಲ್ಲ, ಬುದ್ಧಿ ಇರಬೇಕು. ನಿನ್ನ ಮಗಂಗೆ ಅದಿದೆ, ಬೇಗ ತೊಗೊಂಡೋಗಿ ಕೊಡು. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಅಂಡ್ ಮೈ ಡಿಯರ್ ಕಿಡ್ಸ್, ನಮ್ಮ ಚೈತನ್ಯಂಗೆ ಸೈನ್ಸ್ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಅವನು ಈ ಚಿಕ್ಕ ವಯಸ್ಸಲ್ಲೇ ಒಂದು ಅದ್ಭುತನ ಕ್ರಿಯೇಟ್ ಮಾಡಿದಾನೆ. ಅದನ್ನ ನೀವು ಪೇಪರ್ ಅಲ್ಲಿ, ಟಿವಿನಲ್ಲಿ ನೋಡಿ, ಅಯ್ಯೋ ನಮ್ ಚೈತನ್ಯ ಇದನ್ನ ಕ್ರಿಯೇಟ್ ಮಾಡಿದಾನ, ನಮಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೋಬಾರ್ದು. ಅದಕ್ಕೆ ನೀವೆಲ್ಲ ಈ ಅದ್ಭುತನ ಮೊದಲು ನೋಡ್ಲಿ, ನಮ್ ಚೈತನ್ಯನ ಆಶೀರ್ವಾದ ಮಾಡ್ಲಿ ಅಂತ ನಿಮ್ಮನ್ನೆಲ್ಲ ಇಲ್ಲಿ ಕರ್ಸಿರೋದು. ನಾವು ಚೈತನ್ಯ ಇಸ್ ಗೋಯಿಂಗ್ ಟು ಶೋ ಹಿಸ್ ಕ್ರಿಯೇಷನ್. ಕಮಾನ್ ಚೈತನ್ಯ. ವೆಲ್ಕಮ್ ಮಾಡುತ್ತೆ, ಗುಡ್ ಮಾರ್ನಿಂಗ್ ಹೇಳುತ್ತೆ, ವಾಕ್ ಮಾಡುತ್ತೆ, ಹಾಗೆ ಡಾನ್ಸು ಮಾಡುತ್ತೆ. ಮಾಡಿಸ್ತೀನಿ. ರೋಬೋ, ವೆಲ್ಕಮ್ ಮಾಡು. ವೆಲ್ಕಮ್ ಮಾಡುತ್ತೆ. ರೋಬೋ, ವೆಲ್ಕಮ್ ಮಾಡು. ಮಾಡುತ್ತೆ, ಎಲ್ಲ ಮಾಡುತ್ತೆ. ಚೈತನ್ಯ, ಡ್ಯಾನ್ಸ್ ಮಾಡಿಸೋ. ಡ್ಯಾನ್ಸ್ ಮಾಡಿಸ್ತೀನಿ. ಡ್ಯಾನ್ಸ್ ಮಾಡು ರೋಬೋ. ಏನೋ ಇದು ಮಲ್ಕೊಂಡ್ಬಿಡ್ತು. ಇದು ಬರೀ ನಿದ್ದೆ ಏನಾಯ್ತು? ಅದ್ಯಾವ ಕಮೆಂಟ್ ತೋತಾ ಇಲ್ಲಪ್ಪ. ಏನಾರ ಮಾಡು, ಟ್ರೈ ಮಾಡು. ಡ್ಯಾನ್ಸ್ ಮಾಡು ರೋಬೋ. Anand Rao, you are wasting our time. I'm sorry.
ಫ್ಲಾಪ್ ಶೋ ಆನಂದ್. ಓವರ್ ಕಾನ್ಫಿಡೆನ್ಸ್. ಆತುರಗಾರನಿಗೆ ಬುದ್ಧಿ ಕಮ್ಮಿ ಅಂತಾರೆ. ಏನೇನೋ ಮಾಡುತ್ತೆ ಅಂದ್ರೆ ಏನು ಇಲ್ಲ, ಬರೀ ಬಂಡಲ್. ಬರ್ತೀನ್ರಿ ರೂಪ. ಜ್ಯೂಸ್ ಮಾತ್ರ ಚೆನ್ನಾಗಿತ್ತಪ್ಪ. ಇಷ್ಟೊಂದ್ ಜಮ್ಮ ಇರಬಾರ್ದು, ತಮ್ಮ ಮಕ್ಕಳೇ ಮಹಾ ಮೇಧಾವಿಗಳು ಅಂತ. ಇದನ್ನ ಪೇಪರ್ಗೆ ಟಿವಿಗೆ ಬೇರೆ ಕೊಡ್ತಾರಂತೆ. ಅದ್ ಬೇರೆ ಕೇಳು. ಇದೆಲ್ಲ ಬೇಕಿತ್ತ? ಬೇಡ ಅಂತ ನಾನು ಹೇಳ್ದೆ. ನನ್ ಮಾತು ಎಲ್ಲಿ ಕೇಳಿದ್ರಿ? ಪ್ರಚಾರ ಬೇಕು ಅಂತ ಹೇಳಿದ್ರಿ, ಈಗ ಚೆನ್ನಾಗಿ ಸಿಗತ್ತೆ ಪ್ರಚಾರ. ನಾ ಹೋದ್ ಕಡೆ ಎಲ್ಲ ಆಡ್ಕೊಂಡು ನಗ್ತಾರೆ. ದುಡ್ಡು ಹಾಳು ಮಾಡ್ಕೊಳ್ಳೋದಲ್ದೆ ನಾನು ಅವಮಾನ ಬೇರೆ ಪಡ್ಬೇಕಾ? ಚೈತ್ರಂಗೆನೆ ನಾನು ಮ್ಯೂಸಿಕಲ್ ಕಾಂಪಿಟೇಷನ್ಗೆ ಹೋಗ್ಬೇಡ ಅಂತ ಹೇಳ್ದೆ. ಸೆಲೆಕ್ಟ್ ಆಗದೆ ಹೋದ್ರೆ ಅವಮಾನ ಆಗತ್ತೆ ಅಂತ. ಈಗ ನಿಮ್ಮಿಂದ ಆಯ್ತು. ಐ ಆಮ್ ಸಾರಿ. ನಾನು ಅತಿಯಾದ ಉತ್ಸಾಹ ತೋರಿಸ್ದೆ. ಜಂಬ ಪಡಕ್ ಹೋಗಿದ್ದು ತಪ್ಪಾಯ್ತು. ಬೇಡ ಕಣೋ ಚೈತನ್ಯ, ಬೇಡ್ವೋ, ಹೊರ್ದಾಕ್ಬೇಡ್ವೋ. ಚೈತನ್ಯ ಬಿಡು, ಬಿಡು ಚೈತನ್ಯ. ಚೈತನ್ಯ, ಹೊರ್ದಾಕ್ಬೇಡ್ವೋ, ಚೈತನ್ಯ, ಬಿಡು. ಹೇ ಚೈತನ್ಯ, ಚೈತನ್ಯ, ಏನು ಮಾಡ್ತಾ ಇದೀಯ? ಬಿಡು. ಅದನ್ನ ಸರಿ ಮಾಡೋದ್ ಬಿಟ್ಬಿಟ್ಟು ಹೊಡೆದಾಗ್ತಾ ಇದೀಯಾ? ನಾ ಇನ್ನೇನು ಮಾಡೋದಿಲ್ಲ. ನಿನಗೇನು ತಂದ್ಕೊಳ್ಳು ಬೇಡ. ನಾ ಇನ್ನೇನ್ ಕ್ರಿಯೇಟ್ ಮಾಡೋದಿಲ್ಲ. ಒಳ್ಳೇದಾಯ್ತು, ನಿನಗೆ ಬುದ್ಧಿ ಬಂತು. ಆದ್ರೆ ಇದಕ್ಕೆ 25,000 ಖರ್ಚಾಯ್ತು, ಎಲ್ಲಾರ ಮುಂದೆ ಅವಮಾನನೂ ಆಯ್ತು. ಅತಿಯಾಗಿ ಆಡಕ್ ಹೋದ್ರೆ ಹೀಗೆ ಆಗೋದು. ರೂಪ ಪ್ಲೀಸ್ ಸುಮ್ನೆ ಇರ್ತೀಯಾ? ಮೊದ್ಲೇ ಸಂಕಟ ಪಡ್ತಾ ಇದ್ದಾನೆ. ಅವ್ನು ಇನ್ನಷ್ಟು ಬೈದು ಬೇಜಾರ್ ಮಾಡ್ತೀಯಾ? ನಾನ್ ಬೈಯೋದಿಲ್ಲ ರೀ. ಎಲ್ರು ಬೈದು ಅಂದ್ಬಿಟ್ಟು ಹೋದ್ರಲ್ಲ, ಅದನ್ನ ಜ್ಞಾಪಿಸ್ಕೊಳ್ಳಿ. ಅಳಬೇಡ ಕಣೋ ಚೈತನ್ಯ. ನಿನಗಾಗಿದ್ದು ಅವಮಾನ ಅಂತ ತಿಳ್ಕೊಬೇಡವೋ? ಎಷ್ಟೋ ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಸಂಶೋಧನೆ ಮಾಡುವಾಗ ಹಲವಾರು ಸಲ ಫೇಲ್ಯೂರ್ ಆಗಿ ಸಕ್ಸಸ್ ಆಗಿರೋದು. SLV-3 ರಾಕೆಟ್ನ 1979 ಟ್ರೈ ಮಾಡಿದಾಗ ಅದು ಸಕ್ಸಸ್ ಆಗಲಿಲ್ಲ. 1987 ASLV ರಾಕೆಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಫೇಲ್ಯೂರ್ ಆಯಿತು. 1988 ASLV ಎರಡೇ ಬಾರಿನೂ ಫೇಲ್ಯೂರ್ ಆಯಿತು. 4 ವರ್ಷಗಳ ಮೇಲೆ 92 ASLV ಯಶಸ್ವಿ ಆಯಿತು. ಎಲ್ಲೋ ಏನೋ ತಪ್ಪಾಗಿರುತ್ತೆ. ಅದನ್ನ ಸರಿಪಡಿಸ್ಕೊಂಡು ಮತ್ತೆ ಸಕ್ಸಸ್ ಆಗೋದೇ ಸೈಂಟಿಸ್ಟ್ಗಳ ಲಕ್ಷಣ. ನೀನ್ ಮಾಡಿದ ರೋಬೋ ನಾವೆಲ್ಲ ನೋಡಿದಾಗ ಕರೆಕ್ಟಾಗೇ ಇತ್ತಲ್ಲ, ಆಮೇಲೇನೋ ತೊಂದರೆ ಆಗಿರ್ಬೇಕು. ಜಿರಳೆಗಳೇ ಸೇರ್ಕೊಂಡು ಸರ್ಕ್ಯೂಟ್ನ ಬ್ರೇಕ್ ಮಾಡಿರ್ಬೇಕು. ಅದನ್ನ ಹುಡುಕಿ ಸರಿ ಮಾಡೋದ್ ಬಿಟ್ಟು ಹೀಗೆ ಹೊಡೆದಾಕ್ಬಿಟ್ಟಿದೆಯಲ್ಲ, ಇದು ಸರಿನಾ? ನೋಡು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಿನಗೆ ಬೇಕಾದ್ದೆಲ್ಲ ತಂದ್ಕೊಡ್ತೀನಿ. ನೀನು ಮತ್ತೆ ಇಂಥದ್ದನ್ನ ಮಾಡಲೇಬೇಕು. ಅದನ್ನ ನೋಡಿ ಇವತ್ತು ನಿನಗೆ ಅವಮಾನ ಮಾಡಿದ ಜನನೇ ಬಹುಮಾನ ಕೊಡಬೇಕು. ಚೇರಪ್, ಅಳ್ಬೇಡ. ಇದನ್ನೆಲ್ಲ ನಿಧಾನವಾಗಿ ಜೋಡಿಸು. ಓಕೆ? ಮಿಸ್ಟರ್ ಆನಂದ್, ಎಸ್ ಸರ್. ಹೆಡ್ ಆಫೀಸಿಂದ ಆರ್ಡರ್ ಬಂದಿದೆ. ಏನಾಯ್ತು? ನ್ಯೂ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ 20 ಸ್ಟಾಫ್ನ ಕೆಲಸದಿಂದ ತೆಗೆದಿದ್ದಾರೆ. ಅದರಲ್ಲಿ ನಿಮ್ಮ ಹೆಸರು ಇದೆ. ಐ ಆಮ್ ಸಾರಿ ಮಿಸ್ಟರ್ ಆನಂದ್. ಇಟ್ಸ್ ಓಕೆ ಸರ್. ಚೈತ್ರ, ಅಪ್ಪನ ಹತ್ರ ಹೊಸದಾಗಿ ಮೆಟೀರಿಯಲ್ಸ್ ತರಿಸ್ಕೊಂಡು ನಾನು ಮತ್ತೆ ರೋಬೋಟ್ನ ಮಾಡ್ತೀನಿ. ನೋಡಿ, ನಿಮ್ಮ ಮಗನ್ಗೆ ಈ ತಿಂಗಳು ನಿಮಗೆ ಸ್ಯಾಲ್ರಿ ಬರಲ್ಲ ಅನ್ನೋದು ಗೊತ್ತಿಲ್ಲ. ಅವನು ಅತ್ತನ್ ಕೊಡು ಇತ್ತನ್ ಕೊಡು ಅಂತ ಡಿಮ್ಯಾಂಡ್ ಅಂತೂ ಮಾಡೇ ಮಾಡ್ತಾನೆ. ನಮ್ಮ ಕಷ್ಟ ಮಕ್ಳು ಗೊತ್ತಾಗದ್ ಬೇಡ. ನೀವು ಆಫೀಸ್ಗೆ ಹೋಗದೆ ಇದ್ರೆ ಗೊತ್ತಾಗೇ ಆಗತ್ತೆ. ಹಲೋ,
ಅಪ್ಪ ಚೆನ್ನಾಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದೀವಿ. ಅದು ಸರಿಯಪ್ಪ. ಓಕೆ. ರೂಪಾ, ಅಪ್ಪ ಹೇಳಿದ್ರು ಮಕ್ಕಳನ್ನ ಊರಿಗೆ ಕರ್ಕೊಂಡು ಬಾ, ರಜಾ ಮುಗಿಯೋವರೆಗೂ ಅಲ್ಲೇ ಇರಲಿ ಅಂತ. ನನಗೂ ಅಷ್ಟರಲ್ಲಿ ಬೇರೆ ಜಾಬ್ ಸಿಗುತ್ತೆ, ಮಕ್ಕಳೆಲ್ಲ ಆರಾಮಾಗಿರ್ತಾರೆ. ಏನಂತೀಯ? ಸರಿ, ಮಕ್ಕಳನ್ನ ಊರಲ್ಲಿ ಬಿಟ್ಟು ಬರೋಣ. ಒಳಗೋಗೋಣ ಅಪ್ಪ, ಪ್ಲೀಸ್. ಓಕೆ. ಕಂಬದಿ ಬಂದ ನರಸಿಂಹ, ಕಂಬದಿ ಬಂದ ನರಸಿಂಹ, ನಂಬಿದ ಬಾಲನ ಬೆಂಬಲಕ್ಕೆ, ನಂಬಿದ ಬಾಲನ ಬೆಂಬಲಕ್ಕೆ. ಕಂಬದಿ ಬಂದ ನರಸಿಂಹ, ದಾನವ ಶಕ್ತಿಯ ಕಾರಿರುಳನ್ನು ದೈವದ ಬೆಳಕು ಓಡಿಸಿತು, ದೈವದ ಬೆಳಕು ಓಡಿಸಿತು. ಭಕ್ತಿಯ ಕರೆಯು ಪರಮಾತ್ಮನಿಗೆ, ಭಕ್ತಿಯ ಕರೆಯು ಪರಮಾತ್ಮನಿಗೆ. ನರಮೃಗ ರೂಪವ ಹಾಕಿಸಿತು, ನರಮೃಗ ರೂಪವ ಹಾಕಿಸಿತು. ಕಂಬದಿ ಬಂದ ನರಸಿಂಹ, ಗಮದ ಗಮದ ಮಗಸ ಮನಿ ನಿಸಗ ನಿಸಗ ಸನಿಸ. ಕೋಟಿ ಸಿಡಿಲಂತೆ ಸೀಳಿ ಕಂಬವನು ಹರಿಯು ಬರುತ್ತ ಕೆರಳೆ, ಸಾಟಿ ಇಲ್ಲದ ರಾಕ್ಷಸಾದ ಮನ ಬಗೆದು ತೆಗೆದ ಕರುಳೆ. ಕಿಚ್ಚಲ್ಲಿಗೆ ಹುಚ್ಚಾದ ಅಸುರನ ಕೈಯಲ್ಲಿಗೆ ಕೊಂದಾಕಿ ಬಗೆದನ ಶಿಶುವ ಮೊರೆಯ ಅರಿತು ಪೊರೆವ ಗುಣನಿಧಿ ಅಸುರ ಕುಲವ ತರಿದು ಮೆರೆವ ಅವನಿಧಿ ದರ್ಪ ಅಳಿಸಿ ಧರ್ಮ ಉಳಿಸಿ ಬಂದಿಹನೋ ನರಸಿಂಹ. ಆ
ನಮಸ್ಕಾರ ಮೇಷ್ಟ್ರೆ. ನಾನು ಆನಂದ್, ರಾಯರ ಮಗ. ಚೆನ್ನಾಗಿದ್ದೀರಾ ಮೇಷ್ಟ್ರೆ? ಓಹೋ, ಆನಂದ. ಚೆನ್ನಾಗಿದ್ದೀನಪ್ಪ. ನೀವೆಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಮೇಷ್ಟ್ರೆ. ನನ್ನ ಮಗಳು ಚೈತ್ರ ನಿಮ್ಮ ಆಲಾಪನೆ ಕೇಳಿ ಮನೆಗೂ ಹೋಗಕ್ ಬಿಡದೆ ಇಲ್ಲಿ ಕರ್ಕೊಂಬಂದಿದ್ದಾಳೆ. ಓಹೋ, ನಮಸ್ಕಾರ ಮೇಡಮ್ ಮೇಷ್ಟ್ರಿಗೆ. 100 ವರ್ಷ ಚೆನ್ನಾಗಿರಿಪ್ಪ. ಸಂಗೀತ ಅಭ್ಯಾಸ ಮಾಡ್ತಾ ಇದೆಯಮ್ಮ? ಹೌದು. ಎಲ್ಲಿ? ಯಾವ್ದಾದ್ರು ಒಂದು ಹಾಡಿಂದು ಪಲ್ಲವಿ ಹಾಡು ಕೇಳೋಣ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೆ, ಸುಜನರ ಪೊರೆವನೆ, ಗಜವದನ ಬೇಡುವೆ. ಆಹಾ, ಒಳ್ಳೆ ಕಂಠ ಅಮ್ಮ. ಶ್ರುತಿಬದ್ಧವಾಗಿ ಹಾಡಿದೆ. ಬಿಡದೆ ಸಂಗೀತ ಅಭ್ಯಾಸ ಮಾಡಿಸಿ, ದೊಡ್ಡ ಗಾಯಕಿ ಆಗ್ತಾಳೆ. ಆಗ್ಲಿ ಮೇಷ್ಟ್ರೆ, ಎಲ್ಲ ನಿಮ್ಮ ಆಶೀರ್ವಾದ. ನಿನ್ನ ಹೆಸರೇನಪ್ಪ? ಚೈತನ್ಯ. ಓಹೋ, ನೀನು ಹಾಡ್ತೀಯಾ? ಇಲ್ಲ ಮೇಷ್ಟ್ರೆ, ಅವನಿಗೆ ವಿಜ್ಞಾನದಲ್ಲಿ ಬಹಳ ಆಸಕ್ತಿ. ವಿಜ್ಞಾನಿ ಆಗ್ತೀಯಾ? ಆಗು ಆಗು ಆಗು, ಏನಾದರೂ ಆಗು, ಕಲೆಗಾರನಾಗು, ವಿಜ್ಞಾನಿಯಾಗು, ನಿನ್ನುಲುಮೆಯಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಮೊದಲು ಮಾನವನಾಗು. ಮೇಷ್ಟ್ರೆ, ನಾವಿನ್ ಬರ್ತೀವಿ. ಮಕ್ಕಳು ಬಂದೇ ಬಿಟ್ರು. ನೋಡಿದ್ಯಾ, ಮಕ್ಕಳು ಬಂದೇ ಬಿಟ್ರು. ನೀನ್ ಇನ್ನು ಕೋಡ್ಬಳೆ ಮಾಡೇ ಇಲ್ಲ. ರೀ, ಅವ್ರೇನ್ ಈಗ್ಲೇ ಬಂದು ಈಗ್ಲೇ ಹೊರಟೋಗೋರಾಗ ಮಾತಾಡ್ತೀರಲ್ಲ. ರಾತ್ರಿ ಒಳಗಡೆ ಕೋಡ್ಬಳೆ ರವೆ ಉಂಡೆ ಆಗತ್ತೆ, ನಾಳೆಗೆ ಹಾಲ್ ಬಾಯಿ ಸಜ್ಜಪ್ಪನು ಆಗುತ್ತೆ. ಏನತ್ತೆ, ನಿಮ್ ಮೊಮ್ಮಕ್ಕಳನ್ನ ಚೆನ್ನಾಗಿ ತಿಂಡಿ ಪೋತ್ರನಾಗ್ ಮಾಡ್ಬೇಕು ಅಂತಿದ್ದೀರಾ? ಆಮೇಲೆ ಸಿಟಿಲಿ ಇದನ್ನೆಲ್ಲ ಕೇಳಿದ್ರೆ ನಾನೆಲ್ಲಿ ಹೋಗ್ಲಿ? ಅಯ್ಯೋ ಸುಮ್ನೀರಮ್ಮ. ನೀವು ಪಟ್ನಾದಲ್ಲಿ ಮಕ್ಕಳನ್ನ ಹೋಟ್ಲಿಗೆ ಕರ್ಕೊಂಡೋಗಿ ಮಸಾಲೆ ದೋಸೆ, ಪಾನಿಪುರಿ, ಐಸ್ ಕ್ರೀಮು, ಅದೇನೋ ಹೊಸದಾಗಿ ಬಂದಿದ್ಯಲ್ಲ ಪಿಜ್ಜಾ ಅಮ್ಮ, ಅದೇ ಅದನ್ನೆಲ್ಲ ಕೊಡ್ತೀರಾ. ನಾವು ಹಳ್ಳಿಲಿ ಅದನ್ನೆಲ್ಲ ಮಾಡಕ್ಕಾಗತ್ತಾ? ಏನೋ ಮಕ್ಳು ಬಾಡ್ಸಕ್ಕೋಸ್ಕರ 4 ಬಗೆ ಮನೆ ತಿಂಡಿ ಮಾಡ್ತೀವಿ ಅಷ್ಟೇ. ಸರಿ ಸರಿ, ಇಲ್ಲೇ ಮಾತಾಡ್ತಾ ನಿಂತ್ಬಿಟ್ರೆ ಹೇಗೆ? ಬನ್ನಿ ಬನ್ನಿ ಒಳಗಡೆ. ಬನ್ನಿ ಬನ್ನಿ ನಡೀರಿ. ಬನ್ನಿ, ಊಟ ಮಾಡ್ತಾ ನಿಧಾನವಾಗಿ ಮಾತಾಡೋಣ. ಇಲ್ಲಿ ಬಾತ್ರೂಮ್ ಅಲ್ಲಿ ಇದೆ ಅಜ್ಜಿ. ಅಯ್ಯೋ ಪುಟ್ಟ, ಇಲ್ಲಿ ಬಾತ್ರೂಮ್ ಇಲ್ಲ, ಬಚ್ಚಿಲ್ ಮನೆ ಇದೆ. ಅವಳು ಕೇಳಿದ್ದು ಅದೇನೆ. ನೀನ್ ಯಾವ್ದಕ್ಕೂ ಮಕ್ಕಳಿಲ್ಲಿ ಇರೋವಾಗ್ಲೇನೆ ಸ್ವಲ್ಪ ಇಂಗ್ಲಿಷ್ ಕಲ್ತ್ಕೊಂಡ್ಬಿಡು. ಸಾಕು ಸುಮ್ನಿರಿ. ನಾನು ಇಂಗ್ಲಿಷ್ ಕಲ್ತ್ಕೊಂಡು ಯಾವ ಹೊರದೇಶಕ್ಕೆ ಹೋಗ್ಬೇಕಾಗಿದೆ? ಸರಿ ಮಕ್ಕಳ, ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದೀರಾ? ಓ, ಚೆನ್ನಾಗಿ ಮಾಡಿದೀವಿ ತಾತ. ತಾತ ನಿಮ್ ಕನಕ ಕೊಡಿ. ಏ ಚೈತನ್ಯ, ತಾತನ್ ಕನ್ನಡಕದಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡ. ಅದು ಒಡೆದೋದ್ರೆ ಇಲ್ಲಿ ಸಿಗಲ್ಲ. ನಿನಗೆ ಒಡೆದಿರೋ ಕನ್ನಡಕನೇ ಇದೆ, ಅದನ್ನ ಕೊಡ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊ. ಬೆಟರಪ್ಪ. ಬಾ ಪುಟ್ಟ. ತರಿತನ ತಾರಿನ ತಾರೆ ತರಿನ. ಮೇಷ್ಟ್ರೆ, ಅಲ್ಲೇ ನಿಂತ್ಕೊಳ್ಳಿ. ಏನ್ ಮೇಷ್ಟ್ರೆ, ನೀವು ಸಂಗೀತ ಗುನುಕಂಡು ಹೋಯ್ತಾ ಇದ್ದೀರಲ್ಲ, ಮುಂದೆ ಏನೈತೆ ಏನಿಲ್ಲ ಅಂತ ನೋಡೋದ್ ಬೇಡವಾ? ಅಲ್ಲಿ ನೋಡಿ. ಓ, ಯಾರೋ ದಾರಿಯಲ್ಲಿ ಮುಳ್ಬಿಟ್ಟು ಹೋಗಿದ್ದಾರೆ, ನೋಡ್ಲಿಲ್ಲ. ನೋಡಿದ್ರು ನಿಮಗ್ ಕಾಣೋದಿಲ್ಲ. ನಿಮ್ ಕಣ್ಣು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಗೊತ್ತಿದ್ದು ಮಾಡಿಸ್ಕೊಂತಿಲ್ಲ ನೋಡಿ. ಈಕಿತ ಟೌನ್ಗೆ ಐ ಕ್ಯಾಂಪ್ನವ್ರು ಬಂದಾಗ ನೀವು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೋತೀನಿ. ಬರ್ಲಾ? ನಡೀರಿ ನಡೀರಿ, ಈ ಕಡೆ ಹುಷಾರಾಗಿ ಹೋಗಿ. ಆಯ್ತಪ್ಪ. ಅವನೋ ಮುಳ್ಳೊಂದು ದಾರಿಲೇ ಬಿಟ್ಟು ಹೋಗವನೆ. ಚೈತ್ರ, ನಿಮ್ ಪಟ್ನದಲ್ಲಿ ಹುಡುಗಿಯರು ಕೂದಲೆಲ್ಲ ಕತ್ತರಿಸಿ ಇಷ್ಟೇಷ್ಟು ಮಾಡ್ಕೋತಾರೆ. ನೀನ್ ಪರವಾಗಿಲ್ಲ ಕಣೆ, ಕೂದಲನ್ನ ಚೆನ್ನಾಗಿ ಬೆಳೆಸಿದ್ಯಾ. ಅಯ್ಯೋ ಅಜ್ಜಿ, ಅಮ್ಮ ನಿನಗೆ ತಲೆ ಸ್ನಾನ ಮಾಡ್ಸಕ್ಕಾಗಲ್ಲ, ಕೂದ್ಲು ಬಾಚಕ್ಕಾಗಲ್ಲ, ಕಟ್ ಮಾಡ್ಸ್ಕೋ ಅಂತ ದಿನಾಗ್ಲೂ ಹೇಳ್ತಾ ಇರ್ತಾರೆ. ಹೌದಾ? ಅಯ್ಯೋ, ನಾನೇ ಕಟ್ ಮಾಡ್ಸಲ್ಲ ಅಂತ ಉಳಿಸ್ಕೊಂಡಿರೋದು. ಅಯ್ಯೋ ನನ್ ಚಿನ್ನ.
ರಾಯ್ರೆ ರಾಯ್ರೆ. ಓ ಸಂಗೀತ ಮೇಷ್ಟ್ರು ಬರ್ಬೇಕು. ನಮಸ್ಕಾರ. ನಮಸ್ಕಾರ. ಬನ್ನಿ. ಕೂತ್ಕೊಳ್ಳಿ. ಆ ಸಂಗೀತ ಶಾರದೇನೆ ಮನೆಗೆ ಬಂದಾಗಾಯ್ತು. ಅಲ್ಲ, ನಾನು ಶಾರದೆಯ ಸೇವಕ. ಶಾರದೆ ನಿಮ್ಮನೇಲಿದ್ದಾಳೆ. ಏನು? ನಮ್ಮನೇಲಿದ್ದಾಳ? ನಿಮ್ಮ ಮೊಮ್ಮಗಳು ಚೈತ್ರ, ಶಾರದೆಯ ವರಪುತ್ರಿ. ಅವಳು ನೋಡಕ್ಕೆ ಬಂದೆ. ಇದ್ದಾಳ ಮನೇಲಿ? ಇದ್ದಾಳೆ. ಚೈತ್ರ ಬಂದೆ ತಾತ. ಇರಿ ಇರಿ, ಮುಂದೆಲ್ಲ ಬಿಟ್ಬಿಡ್ತೀನಿ, ಆಮೇಲೆ ಹೋಗ್ವಿ ಅಂತೆ. ಹೋಗು. ಏನ್ ತಾತ? ಸಂಗೀತ ಮೇಷ್ಟ್ರು ಸಾಧಾರಣವಾಗಿ ಯಾರ ಮನೆಗೂ ಹೋಗೋಲ್ಲ. ನಿನ್ ನೋಡೋಕೆ ಇಲ್ಲಿವರೆಗೂ ಬಂದಿದ್ದಾರೆ. ನಮಸ್ಕಾರ ಮಾಡಮ್ಮ. ಆ ಶಾರದೆಯ ಅನುಗ್ರಹ ನಿನ್ ಮೇಲಿರ್ಲಿಮ್ಮ. ನಮ್ ಚೈತ್ರಂಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಗೊತ್ತಾಯ್ತಮ್ಮ. ನಿನ್ನೆ ದೇವಸ್ಥಾನಕ್ಕೆ ಎಲ್ಲರೂ ಬಂದಿದ್ರು. ಅಲ್ಲಿ ಇವಳ ಕೈಲಿ ಹಾಡ್ಸಿ ಕೇಳಿದೆ. ದೈವಿಕವಾದ ಕಂಠಮ್ಮ. ಅದಕ್ಕೆ ನನ್ನ ಕೆಲವು ಕೃತಿಗಳನ್ನ ಇವಳ ಬಾಯಲ್ಲಿ ಹಾಡ್ಸಿ ಕೇಳಬೇಕು ಅನ್ನೋ ಆಸೆ ಬಂದಿದೆ. ತುಂಬಾ ಸಂತೋಷ. ನೀವು ಈ ಊರಿಂದ ಆಚೆ ಹೋಗಿಲ್ಲ, ಹಾಗಾಗಿ ನಿಮ್ಮ ಕೃತಿಗಳು ಅಷ್ಟಾಗಿ ಬೇರೆಯವರಿಗೆ ಪರಿಚಯ ಆಗಿಲ್ಲ. ಚೈತ್ರಳಿಂದ ಅವುಗಳನ್ನ ಕೇಳುವಂತ ಅವಕಾಶ ಎಲ್ರಿಗೂ ಆದರೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆ ಹೇಳಿ. ಹಾಗಾದ್ರೆ ನಿಮ್ಮ ಚೈತ್ರಳನ್ನ ನನ್ನ ಕೃತಿಗಳನ್ನು ಕಲಿಯಕ್ಕೆ ದೇವಸ್ಥಾನಕ್ಕೆ ಕಳಿಸ್ತೀರಾ? ಖಂಡಿತ. ಅದವಳ ಪುಣ್ಯ, ನಮ್ಮ ಭಾಗ್ಯ. ಚೈತ್ರ, ಮೇಷ್ಟ್ರ ಹತ್ರ ಕಲಿಯೋಕೆ ಹೋಗ್ತೀಯಮ್ಮ? ಕಲಿತೀನಿ ತಾತ. ಬಹಳ ಸಂತೋಷ ಅಮ್ಮ. ಬರ್ತೀನಿ ರಾಯ್ರೆ. ಆಯ್ತು. ಬಾಯ್ ತಾತ, ಬಾಯ್. ಚೈತ್ರ, ನೀನ್ ನನ್ ಜೊತೆ ಇರಲ್ವಾ? ಸಂಗೀತ ಹೇಳಿಸ್ಕೊಂಡ್ ಬಂದ್ಬಿಡ್ತೀನೋ? ಏನು ಬೇಡ, ಹೋಗು. ಶುರು ಮಾಡೋಣ. ದೊಡ್ಡ ಗಾಯಕಿ ಆಗಮ್ಮ. ರೆಡಿನಮ್ಮ? ಜಯ ಹೇ ರಾಜೇಶ್ವರಿ, ಜಯ ಹೇ ರಾಜೇಶ್ವರಿ, ಸಿರಿಗನ್ನಡ ಭುವನೇಶ್ವರಿ, ಸಿರಿಗನ್ನಡ ಭುವನೇಶ್ವರಿ, ಮೈಸೂರರಸರ ಚಾಮುಂಡೇಶ್ವರಿ, ಮೈಸೂರರಸರ ಚಾಮುಂಡೇಶ್ವರಿ, ಕನ್ನಡ ಕುಲಕ್ಕೆ ಕರುಣಾಲಹರಿ, ಕನ್ನಡ ಕುಲಕ್ಕೆ ಕರುಣಾಲಹರಿ, ಜಯ ಹೇ ರಾಜೇಶ್ವರಿ. ತೋಟ ಎಲ್ಲ ಚೆನ್ನಾಗಿದ್ಯಾ? ಹೌದು, ನಿಮ್ಮ ಅಪ್ಪ ಹೇಳ್ದ ನೀನೇನೋ ಯಂತ್ರಮಾನವನ್ ಮಾಡಿದ್ಯಂತಲ್ಲ, ನನಗೆ ತೋರಿಸ್ಲೇ ಇಲ್ಲ. ಅದಿಲ್ಲ, ಅದನ್ನ ಒಡೆದು ಹಾಕ್ಬಿಟ್ಟೆ. ಏನು? ನೀನ್ ಮಾಡಿದ್ದು ನೀನೇ ಹೊಡೆದಾಕ್ಬಿಟ್ಯಾ? ಅದ್ ಕೆಟ್ಟ ಹೋಯ್ತು, ಅದಕ್ಕೆ. ಕೆಟ್ಟೋದ್ರೆ ಇನ್ನೊಂದು ಮಾಡೋದು? ಇಲ್ಲ, ನಾ ಮಾಡೋದಿಲ್ಲ. ನಾ ಮಾಡೋದೆಲ್ಲ ಹಾಳಾಗತ್ತೆ. ನೋಡು, ಅಲ್ಲಿ ಕೆಳಗಡೆ ಬಿದ್ದಿದೆಯಲ್ಲ, ಅದನ್ನ ತಗೊಂಬ ಹೋಗು. ನೋಡಿದ್ಯಾ? ಇದು ಗೀಜಗನ್ ಗೂಡು. ಗೀಜಗ ಅನ್ನೋದು ಪುಟ್ಟ ಪಕ್ಷಿ. ನೋಡು ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದೆ. ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲೂ ಓದಿಲ್ಲ. ಇದ್ರೊಳಗೆ ಮೊಟ್ಟೆ ಇಡುತ್ತಾ? ಮೊಟ್ಟೆ ಇಡುತ್ತೆ, ಕಾವು ಕೊಡುತ್ತೆ, ಮರಿ ಮಾಡುತ್ತೆ. ಯಾರೋ ಪಾಪಿಗಳು ಕೆಳಗೆ ಕೆಡವಿ ಹಾಳು ಮಾಡಿದ್ದಾರೆ. ಅಲ್ಲಿ ನೋಡು, ಆ ಮರದ ಮೇಲೆ ಅಲ್ಲೊಂದು ಇಂಥದ್ದೇ ಗೂಡಿದೆ. ಹಾ, ಈ ಗೂಡು ಹಾಳಾಯ್ತು ಅಂತ ಆ ಪುಟ್ಟ ಹಕ್ಕಿ ಇನ್ನೊಂದು ಗೂಡು ಕಟ್ಟಿದೆ. ನೀನು ಒಂದು ಬೊಂಬೆ ಹಾಳಾಯ್ತು ಅಂತ ಇನ್ನೊಂದು ಬೊಂಬೆ ಮಾಡಲ್ಲ ಅಂತ ಕೂತಿದ್ಯಲ್ಲ. ಕೈಯಿಲ್ದೇ ಇರೋ ಆ ಪುಟ್ಟ ಹಕ್ಕಿಲಿರೋ ಛಲ ಚೈತನ್ಯ ನಿನಗಿಲ್ಲ ಅಂದ್ರೆ ಹೇಗೋ? ನಿನ್ನ ಬುದ್ಧಿ ಇದೆ, ಕೈಕಾಲಿದೆ,
ಏನು ಮಾಡಲ್ಲ ಅಂತೀಯ. ಆ ಹಕ್ಕಿಗಿಂತ ಕಡೆನೇನೋ ನೀನು? ಬಾ ಹೋಗೋಣ. ಅಜ್ಜಿ ತಾತಾ ತಾತಾ. ಬಾ ಚೈತ್ರ. ಮೇಷ್ಟ್ರು ಸಂಗೀತ ಚೆನ್ನಾಗಿ ಹೇಳ್ಕೊಟ್ರಮ್ಮ? ಹ್ಞೂ ತಾತ, ಗುರುಗಳು ಹೇಳ್ಕೊಟ್ಟಿದ್ ಕೀರ್ತನೆ ಎಷ್ಟು ಚೆನ್ನಾಗಿದ್ ಗೊತ್ತಾ? ಗೊತ್ತಮ್ಮ, ಅವ್ರ ಕೀರ್ತನೆಗಳೆಲ್ಲ ನಾನು ಕೇಳಿದ್ದೀನಿ, ತುಂಬಾ ಸೊಗಸಾಗಿರುತ್ತೆ. ಅವ್ರಿಗೆ ಅದನ್ನ ಪ್ರಚಾರ ಮಾಡೋ ಮನಸ್ಸಿಲ್ಲ. ಆದ್ರೆ ನಮ್ಮ ಜನಕ್ಕೆ ಅವ್ರ ಪ್ರತಿಭೆನ ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರಚಾರ ಸಿಕ್ಕೋ ಹಾಗೆ ಮಾಡೋ ಔದಾರ್ಯ ಇಲ್ಲ. ನಿನ್ನಿಂದಾದರೂ ಆ ಕೀರ್ತನೆಗಳನ್ನ ನಾಡಿನಾದ್ಯಂತ ಜನ ಕೇಳೋ ಹಾಗಾಗ್ಬೇಕಮ್ಮ. ನೋಡು, ನೀನ್ ಅವ್ರ ಎಲ್ಲಾ ಕೃತಿಗಳನ್ನ ಇಲ್ಲಿಂದ ಕಲ್ತ್ಕೊಂಡೇ ಹೋಗ್ಬೇಕು. ಆಗ್ಲಿ ಅಜ್ಜಿ. ಚೈತನ್ಯ ಅಲ್ಲಿ ರೂಮ್ ಒಳಗಡೆ ಏನೋ ಮಾಡ್ತಿದ್ದಾನೆ. ಚೈತನ್ಯ ಚೈತನ್ಯ ಚೈತನ್ಯ, ಏನೋ ಮಾಡ್ತಾ ಇದೀಯಾ? ಏನೋ ಗೊತ್ತಿಲ್ಲ, ಏನೋ ಒಂದ್ ಮಾಡ್ತಾ ಇದ್ದೀನಿ. ನಾನ್ ಸಂಗೀತಕ್ಕೆ ಹೋದೆ ಅಂತ ನನ್ ಮೇಲೆ ಕೋಪನಾ? ಇಲ್ಲ, ನೀ ಸಂಗೀತಕ್ಕೆ ಹೋಗು. ಹಾಗಾದ್ರೆ ನೀ ಮತ್ತೆ ರೋಬೋಟ್ ಮಾಡು. ಆಯ್ತು, ಮಾಡ್ತೀನಿ. ಅಜ್ಜಿ, ನಮ್ಮನೆಯಲ್ಲಿ ಈ ರೀತಿ ಕೈತುಟ್ಟು ಊಟ ತಿಂದೇ ಇಲ್ಲ. ಅದ್ ಹೇಗೋ ಮಾಡಕ್ಕಾಗತ್ತೆ? ನಾವು ಡೈನಿಂಗ್ ಟೇಬಲ್ ನಲ್ಲಲ್ವಾ ಊಟ ಮಾಡೋದು. ಅಯ್ಯೋ, ನಿಮ್ಗೆಲ್ಲ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಕ್ಕೆ ಗೊತ್ತಿಲ್ಲ, ಇನ್ ಕೈ ತುಟ್ಟು ಊಟ ಎಲ್ಲಿಂದ ಬರ್ಬೇಕು? ಹಲೋ ಅಪ್ಪ, ನಾನು. ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀನಪ್ಪ. ನಿನ್ ಕೆಲಸದ ವಿಷಯ ಏನಾಯ್ತಪ್ಪ? ಪ್ರಯತ್ನ ನಡೀತಿದ್ಯಪ್ಪ. ಸರಿ. ತಾತ, ಅಪ್ಪಂದ ಫೋನು. ಹೌದಪ್ಪ. ನಾ ಏನೋ ಮಾತಾಡ್ಬೇಕು. ಅಯ್ಯೋ, ಊಟ ಮಾಡ್ಕೊಂಡು ಹೋಗು. ನಾನೇ ಏನೋ ಮಾತಾಡ್ಬೇಕು. ಕೊಡಿ ತಾತ. ಹೊತ್ನಲ್ಲೇ ಫೋನ್ ಮಾಡ್ಬೇಕು. ನಿನ್ ಮಕ್ಕಳೇನೋ ಮಾತಾಡ್ಬೇಕಂತಪ್ಪ. ಅಪ್ಪ, ನಂಗೊಂದು ಹೊಸ ಕ್ಯಾಲ್ಕುಲೇಟರ್ ಬೇಕು. ಹಾ, ತಂದ್ಕೊಡ್ತೀನಿ. ಆಮೇಲೆ ನನ್ನ ರೂಮಲ್ಲಿರೋ ಮೀಟರು, ಟೂಲ್ ಬಾಕ್ಸು, ಸಾಲ್ಡ್ರಿಂಗ್ ಗನ್ನು, ರೋಬೋಟ್ ಪಾರ್ಟ್ಸು, ಆಮೇಲೆ ಚೈತನ್ಯ, ನಿನ್ ರೂಮಲ್ಲಿ ಏನೇನಿದೆ ಎಲ್ಲ ತಂದ್ಕೊಡ್ತೀನಿ, ಸರಿನಾ? ನಾಳೆನೇ ಬೇಕು. ಕ್ಯಾಲ್ಕುಲೇಟರ್ ಹೊಸದು. ಆಯ್ತು, ತಂದ್ಕೊಡ್ತೀನಿ. ಚೈತ್ರ ಮಾತಾಡ್ತಾಳೆ. ಅಪ್ಪ, ನಂಗೆ ಪಂಡಿತರು ಕೀರ್ತನೆ ಹೇಳ್ಕೊಡ್ತಾ ಇದ್ದಾರೆ. ಹೌದಾ? ಚೆನ್ನಾಗಿ ಕಲ್ತ್ಕೋ. ಅಮ್ಮಂಗ್ ಫೋನ್ ಕೊಡಿ. ರೂಪಾ, ನಿನ್ ಮಗಳು ಮಾತಾಡ್ಬೇಕಂತೆ. ಹೇಳು ಚೈತ್ರ. ಅಮ್ಮ, ನನಗೆ ಪಂಡಿತರು ಕೀರ್ತನೆ ಹೇಳ್ಕೊಡ್ತಾ ಇದ್ದಾರೆ, ಅದು ಫ್ರೀಯಾಗಿ. ಸರಿ, ಕಲ್ತ್ಕೋ. ಆಯ್ತು. ನನಗೆ ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ, ಇಡು. ಬಾಯ್. ಏಯ್, ಫೋನ್ ಯಾಕೆ ಕಟ್ ಮಾಡ್ತಾ ಇದೀಯಾ? ನಿನ್ ಮಗನ ಜೊತೆ ಮಾತಾಡೋದಿಲ್ವಾ? ನಂಗೆ ಮೂಡಿಲ್ಲ. ಯಾಕೆ? ನೀವು ಜಾಬ್ಗೆ ಕಳ್ಸಿದ ಪ್ರಪೋಸಲ್ಸ್ ಎಲ್ಲ ರಿಜೆಕ್ಟ್ ಆಗಿದೆ. ಸಗನಿ ಸದನಿ ಮದ ಗಮದನಿ ಸಾ ಸಗನಿ ಸದನಿ ಮದ ಗಮದನಿ ಸಾ ಧನಿ ಸ ದಸನಿ ದಮ ಗಮದನಿ ಸಾ ದನಿ ಸ ದಸನಿ ದಮ ಗಮದನಿ ಸಾ. ರಾಮನೇನು ಶ್ಯಾಮನೇನು ಹೆಸರು ಯಾವುದಾದರೇನು? ರಾಮನೇನು ಶ್ಯಾಮನೇನು. ನಮಸ್ಕಾರ ಮಿಸ್ಟ್ರೆ. ನಮಸ್ಕಾರ. ತಾವು? ನಾವು ಬೆಂಗಳೂರಿನ ರಂಗಾಭರಣ ಕಲಾಕೇಂದ್ರದಿಂದ ಬಂದಿದ್ದೀವಿ. ಮುಂದಿನ ತಿಂಗಳು ನಮ್ಮ ಸಂಘದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ತಮ್ಮಂತಹ ಕಲಾಸೇವೆ ಮಾಡ್ತಾ ಇರೋರನ್ನ ಗೌರವಿಸೋದು ನಮ್ಮ ವಾಡಿಕೆ. ತಾವು ಈ ಊರಲ್ಲಿ ಎಲೆಮರೆಕಾಯಿ ಹಾಗೆ ಸಂಗೀತ ಸಾಧನೆ ಮಾಡ್ತಾ ಇರೋ ವಿಚಾರ ತಿಳಿತು. ಅದಕ್ಕೆ ಈ ಸಲ ತಮ್ಮನ್ನ ಸನ್ಮಾನ ಮಾಡೋಣ ಅಂತ ತೀರ್ಮಾನ ಮಾಡಿ ತಮ್ಮ ಒಪ್ಪಿಗೆಗೋಸ್ಕರ ಬಂದಿದ್ದೀವಿ. ತಾವು ಒಪ್ಕೋಬೇಕು. ತಾವು ನನ್ನನ್ನು ಹುಡುಕೊಂಡು ಇಷ್ಟು ದೂರ ಬರೋ ದೊಡ್ಡತನ ತೋರಿದ್ದೀರಿ, ಬಹಳ ಸಂತೋಷ. ತಮ್ಮ ಕಲಾಸಕ್ತಿನ ಮೆಚ್ತೀನಿ. ಆದರೆ ನಾನು ಈ ದೇವಸ್ಥಾನ, ಈ ಊರು ಬಿಟ್ಟು ಎಲ್ಲೂ ಹೋದವನಲ್ಲ. ಯಾವುದೇ ಪ್ರಚಾರ ಸನ್ಮಾನಕ್ಕೆ ಮನಸ್ಸು ಕೊಟ್ಟವನಲ್ಲ. ಏನೋ ದೇವರು ಕೊಟ್ಟ ವಿದ್ಯೆನ ದೇವರಿಗೆ ಅರ್ಪಣೆ ಮಾಡ್ತಾ ಬಂದಿದ್ದೀನಿ. ಅದಕ್ಕೆ ನೀವು ಗೌರವ ಸಲ್ಲಿಸ್ತೀನಿ ಅನ್ನೋದಾದರೆ ಅದು ಇಲ್ಲೇ ಆಗೋದಾದರೆ ಆಗಲಿ, ಇಲ್ಲದಿದ್ರೆ ಬೇಡ. ದಯವಿಟ್ಟು ತಪ್ಪು ತಿಳಿಬೇಡಿ. ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ, ಎಲ್ಲ ಅನುಕೂಲನೂ ನಾವು ಮಾಡ್ಕೊಡ್ತೀವಿ. ಛೇ, ಅನುಕೂಲದ ಬಗ್ಗೆ ಹೇಳ್ತಿಲ್ಲ ನಾನು.
ನನ್ನ ರಚನೆ, ನನ್ನ ಸಂಗೀತ ಎಲ್ಲವೂ ಇಲ್ಲೇ ನಡೆದಿದೆ. ಅದಕ್ಕೆ ಗೌರವನೂ ಇಲ್ಲೇ ಆದರೆ ಆಗಲಿ ಅನ್ನೋದಷ್ಟೇ. ತಮ್ಮ ಭಾವನೆನ ನಾವು ಗೌರವಿಸ್ತೀವಿ. ಆದರೆ ಸಿಟಿನಲ್ಲಿ ನಮ್ಮದೇ ಆಡಿಟೋರಿಯಂ ಇದೆ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲೇ ನಡೆಸ್ತೀವಿ. ಹಾಗಾಗಿ ದಯವಿಟ್ಟು ಕ್ಷಮಿಸಿ. ನಾನು ಈ ಸನ್ನಿಧಿ ಬಿಟ್ಟು ಎಲ್ಲೂ ಬರಲ್ಲ. ಸರಿ ಮೇಷ್ರೆ, ನೀವು ಹೇಳಿದ್ದನ್ನ ನಮ್ಮ ಕಮಿಟಿನಲ್ಲಿ ತಿಳಿಸ್ತೀವಿ. ಎಲ್ಲರೂ ಅಲ್ಲೇ ಕಾರ್ಯಕ್ರಮ ನಡೀಬೇಕು ಅಂದ್ರೆ ಬಹಳ ಸಂತೋಷ. ತಾವೆಲ್ಲ ಇಲ್ಲಿವರೆಗೂ ಬಂದು ಇಷ್ಟು ಹೇಳಿದ್ದೇ ನಂಗೆ ಸಂದ ಗೌರವ ಅಂದ್ಕೊಳ್ತೀನಿ. ತಾವು ಅಲ್ಲೇ ಇನ್ಯಾರಿಗಾದ್ರೂ ಗೌರವ ಸಲ್ಲಿಸ್ಬಿಡಿ. ಆಯ್ತು, ಬರ್ತೀವಿ. ಒಳ್ಳೆಯದು. ತಾವೇನಾದರೂ ಮನಸ್ಸನ್ನು ಬದಲಾಯಿಸಿದ್ರೆ ಇದು ನಮ್ಮ ಕಾರ್ಡು, ಒಂದು ಫೋನ್ ಮಾಡಿಬಿಡಿ. ಆಯ್ತು, ಬರ್ತೀವಿ. ಸರಿ, ಸಂತೋಷ. ಹಲೋ ಅಪ್ಪ, ನನ್ ಕ್ಯಾಲ್ಕುಲೇಟರ್ ತುಂಬಾ ಅರ್ಜೆಂಟ್ ಆಗ್ಬೇಕು. ನೀ ತಂದ್ಕೊಡ್ಲೇ ಇಲ್ಲ. ನಂಗೆ ಬಿಡುವಾಗ್ಲಿಲ್ಲ ಚೈತನ್ಯ. ನೀ ತಂದ್ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತಾಡೋದಿಲ್ಲ. ನಿನ್ ಜೊತೆ ಇಟ್ಟು ಯಾಕೋ ಚೈತನ್ಯ ಈ ತರ ಕೋಪ ಮಾಡ್ಕೋತೀಯಾ? ಹೋಗಿ ತಾತ, ನಾ ಎಷ್ಟು ದೊಡ್ಡ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಿಮಗ್ ಗೊತ್ತಾ? ಅದೇನು ಅಂತ ಹೇಳು, ನಾನ್ ಮಾಡ್ಕೊಡ್ತೀನಿ. ನೀವ್ ಮಾಡ್ಕೊಡ್ತೀರಾ? ಹಾ, ಕ್ಯಾಲ್ಕುಲೇಟರ್ ಇಲ್ದೆ ಮಾಡ್ಕೊಡ್ತೀನಪ್ಪ. ಅದೇನು ಅಂತ ಹೇಳು, ಬಾ. ಏನಪ್ಪ ಅದು ನಿನ್ ಕ್ಯಾಲ್ಕುಲೇಷನ್? ತುಂಬಾ ಕ್ಯಾಲ್ಕುಲೇಷನ್ ಮಾಡ್ಬೇಕು ತಾತ. ಕ್ಯಾಲ್ಕುಲೇಟರ್ ಇಲ್ದೆ ಆಗೋದಿಲ್ಲ. ಚೈತನ್ಯ, ಕ್ಯಾಲ್ಕುಲೇಟ್ರು ಕಂಪ್ಯೂಟ್ರು ಇಲ್ದೇ ಇರೋ ಕಾಲದಲ್ಲಿ ಕೂಡ ದೊಡ್ಡ ದೊಡ್ಡ ಲೆಕ್ಕಗಳನ್ನ ಮಾಡೋದಕ್ಕೆ ನಮ್ಮ ಪೂರ್ವಿಕರು ಬೇಕಾದಷ್ಟು ಗಣಿತ ಸೂತ್ರಗಳನ್ನ ಕಂಡಿಡ್ಕೊಂಡಿದ್ರು. ಅದೇ ವೇದಿಕ್ ಮ್ಯಾಥಮೆಟಿಕ್ಸ್ ಅಂದ್ರೆ ವೇದ ಗಣಿತ ಅಂತ. ನಂಗೇನು ಅರ್ಥ ಆಗ್ತಿಲ್ಲ ತಾತ. ನಿನಗೆ ಒಂದು ಉದಾಹರಣೆ ಹಾಕಿ ತೋರಿಸಿದ್ರೆ ಗೊತ್ತಾಗುತ್ತೆ. ತೋರ್ಸಿ ತಾತ. ನೋಡಪ್ಪ, ಈಗ 3 × 9 ಇದನ್ನ ಹೇಗಪ್ಪ ಮಾಡ್ತೀಯಾ? ಇದೇನ್ ಸಿಂಪಲ್. 3 9 27. ಇದನ್ನ ಬೇರೆ ರೀತಿನೂ ಗುಣಿಸಬಹುದು. ಹೇಗೆ? 3ರಲ್ಲಿ 1ನ್ನ ಮೈನಸ್ ಮಾಡು, ಎಷ್ಟು ಬರುತ್ತೆ? 2 ಅಲ್ವಾ? ಈಗ 9ರಲ್ಲಿ 2ನ್ನ ಕಳಿ, ಎಷ್ಟು ಬರುತ್ತೆ? 7. ಉತ್ತರ 27. ಹೋಗಿ ತಾತ, ಇದು 1 ಡಿಜಿಟ್ ಮಲ್ಟಿಪ್ಲಿಕೇಶನ್. ಬಾಯಲ್ಲೇ ಹೇಳ್ಬೋದು. ಸರಿ, 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡೋಣವಾ? 43 × 99. ಇದನ್ನ ಹೇಳಪ್ಪ ಇವಾಗ. ಇದ್ರಲ್ಲಿ 2 ಸ್ಟೆಪ್ಸ್ ಇದೆ ತಾತ. ಕ್ಯಾಲ್ಕುಲೇಟ್ ಮಾಡೇ ಹೇಳ್ಬೇಕು. ನಂದು ಒಂದೇ ಸ್ಟೆಪ್ಪು. ಹೇಗೆ ಅಂದರೆ 3ರಲ್ಲಿ 1ನ್ನ ಕಳೆಯೋಣ, 2. ಈ 4ನ್ನು ಹಾಗೆ ಇಳಿಸ್ಕೊಳ್ಳೋಣ. 9ರಲ್ಲಿ 4ನ್ನು ಕಳೆದ್ರೆ 5. 9ರಲ್ಲಿ 2ನ್ನು ಕಳೆದ್ರೆ 7. ಇದೇ ಉತ್ತರ. ಬೇಕಾದ್ರೆ ನೀನು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ನೋಡು, ಸರಿಯಾಗಿದೆಯೋ ಅಲ್ವೋ? 9 3 27, 2 9 4 36, 2 38. ಇಲ್ಲೂ ಅದೇ ಬರುತ್ತೆ. 3 8 7. ಹಾಂ, ಇವಾಗ 7 8 7 15 12 4. ಕರೆಕ್ಟಾಗಿದೆ ತಾತ. ಈ ಮೆಥಡ್ ತುಂಬಾ ಈಸಿ. ಎಷ್ಟು ಈಸಿ ಅನ್ನೋದಕ್ಕೆ 9ರದು ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡು. 5 4 2 9 8 7 6 3 8 3 9 ಮತ್ತೆ 3 9 ಮತ್ತೆ 2 9. ಇದಿಷ್ಟನ್ನು ಒಂದು ಕ್ಷಣದಲ್ಲಿ ಗುಣಿಸ್ಬೋದು. ಅಯ್ಯೋ, ಇದು ಕ್ಯಾಲ್ಕುಲೇಟರ್ನಲ್ಲೇ ಆಗಲ್ಲ ತಾತ. ಜಾಗನೇ ಸಾಕಾಗಲ್ಲ. ಆದರೆ ವೇದಿಕ್ ಮ್ಯಾಥಮೆಟಿಕ್ಸ್ ಸೂತ್ರದಲ್ಲಿ ಆಗೋಲ್ಲ ಸಾಗೋಲ್ಲ ಅನ್ನೋದು ಇಲ್ಲವೇ ಇಲ್ಲ. ನೋಡು, ಮೊದಲು ಮಾಡಿದಾಗೆ 3ರಲ್ಲಿ 1ನ್ನ ಕಳೆಯೋಣ, 2. ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಇಳಿಸ್ಕೋಣ. 6 7 8 9 2 4 5. ಈ ಕಡೆ 9ರಲ್ಲಿ 5ನ್ನ ಕಳೆಯೋಣ, 4. 9ರಲ್ಲಿ 4 ಹೋದರೆ 5.
9ರಲ್ಲಿ 2 ಹೋದರೆ 7, 9ರಲ್ಲಿ 9 ಹೋದರೆ 0, 9ರಲ್ಲಿ 8 ಹೋದರೆ 1, 9ರಲ್ಲಿ 7 ಹೋದರೆ 2, 9ರಲ್ಲಿ 6 ಹೋದರೆ 3, 9ರಲ್ಲಿ 2 ಹೋದರೆ 7. ಇದೇ ಉತ್ತರ. ತುಂಬಾ ವಂಡರ್ಫುಲ್ ಆಗಿದೆ ತಾತ. ಹೌದಪ್ಪ, ನಮ್ಮ ಪ್ರಾಚೀನ ವೇದಗಣಿತ ವಂಡರ್ಫುಲ್ ಆಗೇ ಇದೆ. ಇದ್ರ ವಿಶೇಷ ಏನು ಅಂದರೆ ಒಂದು ಪ್ರಾಬ್ಲಮ್ನ ನಾನಾ ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಅದು ಸರಿಯಾಗಿದೆಯೋ ಇಲ್ವೋ ಅಂತ ಕ್ಷಣದಲ್ಲಿ ಪರಿಶೀಲನೆ ಮಾಡ್ಬೋದು. ಎಂಥ ದೊಡ್ಡ ಸಂಖ್ಯೆ ಆದರೂ 5ಕ್ಕಿಂತ ಕಡಿಮೆ ಅಂಕೆಗೆ ಪರಿವರ್ತಿಸಿ ಲೆಕ್ಕ ಹಾಕ್ಬೋದು. ನೋಡಪ್ಪ, ನಿನಗೆ ಈ ವೇದಿಕ್ ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನನಗೆ ಗೊತ್ತಿರೋಷ್ಟು ನಿನಗೆ ಹೇಳ್ಕೊಡ್ತೀನಿ. ಹೇಳ್ಕೊಡ್ಲೇಬೇಕು ತಾತ. ವೇದಿಕ್ ಮ್ಯಾಥ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಇವಾಗ ನನಗೆ ಬೇಕಾಗಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ನೀವೇ ಮಾಡ್ಕೊಡ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲಪ್ಪ, ನಾನು ತೋರಿಸ್ಕೊಡ್ತೀನಿ, ನೀನು ಮಾಡ್ತಾ ಹೋಗ್ಬೇಕಷ್ಟೇ. ಮೇಸ್ಟ್ರೇ, ಯಾರು? ನಾನು ಮೇಸ್ಟ್ರೇ. ಓ, ರಾಯರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಾ ಪುಟ. ಕಾಣಿಸ್ಲಿಲ್ಲ. ಗೊತ್ತಾಯ್ತು, ಇತ್ತೀಚೆಗೆ ನಿಮ್ಮ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಮುಂದಿನ ವಾರ ಟೌನ್ನಲ್ಲಿ ಐ ಕ್ಯಾಂಪ್ ಇದೆ, ಹೋಗಿ ತೋರಿಸ್ಕೊಳ್ಳಿ. ಆಗಲಿ, ಖಂಡಿತ. ಇದೇನು ಮೊಮ್ಮಗಳನ್ನೂ ಕರ್ಕೊಂಡು ಬಂದಿದ್ದೀರಾ? ಏನೋ ವಿಶೇಷ ಇರಲೇಬೇಕು. ವಿಶೇಷ ನಿಮ್ಮದು ಮೇಷ್ಟ್ರೆ. ನಿಮ್ಮನ್ನ ತಾನಾಗೇ ಹುಡುಕೊಂಡು ಬಂದು ಗೌರವನ ಬೇಡ ಅಂದಿದ್ದು ನಮಗೆ ಬೇಜಾರಾಗಿದೆ. ನಿಮ್ಮ ಸನ್ಮಾನದ ವಿಷಯ ಕೇಳಿದ್ರೆ ನನಗೆ ಸಂತೋಷ ಆಗುತ್ತೆ ಅಂತ ಹೇಳಿದ್ಲು. ನನಗೂ ತುಂಬ ಸಂತೋಷ ಆಯಿತು. ಆದರೆ ನಿಮ್ಮ ನಿರಾಕರಣೆಯಿಂದ ನನಗೆ ಬೇಸರ ಆಯಿತು. ಇಷ್ಟು ದಿವಸ ಇಲ್ಲದ್ದು ಈಗ ಯಾಕೆ ಅಂತ. ದಯವಿಟ್ಟು ಹಾಗನ್ಬೇಡಿ. ಇಷ್ಟು ವರ್ಷ ನೀವು ಮಾಡಿದ ಸಾಧನೆ ಬೆಳಕಿಗೆ ಬರಬೇಕು. ನಿಮ್ಮ ಕೀರ್ತನೆಗಳು ಪ್ರಪಂಚಕ್ಕೆ ತಿಳಿಬೇಕು. ಈ ಸನ್ಮಾನ ಗೌರವ ನಿಮಗೆ ಬೇಡದೇ ಇರಬಹುದು, ಆದರೆ ನಮ್ಮ ಸಂತೋಷಕ್ಕೆ ಒಪ್ಕೊಳ್ಳಿ, ಬೇಡ ಅನ್ಬೇಡಿ. ನಿಮ್ಮ ವಿಶ್ವಾಸ ಮೀರೋದು ನನ್ನಿಂದ ಸಾಧ್ಯ ಇಲ್ಲ. ಆಯ್ತು, ಒಪ್ಕೊಳ್ತೀನಿ. ತುಂಬಾ ಸಂತೋಷ. ಚೈತ್ರ, ನಿನಗೂ ಸಂತೋಷ ಆಯ್ತೇನಮ್ಮ? ಹ್ಞೂ ತಾತ. ಹಲೋ, ಹೇಳು ಚೈತನ್ಯ. ಅಪ್ಪ, ನಂಗೆ ಕ್ಯಾಲ್ಕುಲೇಟರ್ ಬೇಡ. ತಾತನೇ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದ್ದಾರೆ. ನಂಗೆ ಹೊಸ ರೋಬೋಟ್ ಕಿಟ್ ತಂದ್ಕೊಟ್ಬಿಡು. ನಾನಿಲ್ಲಿ ಮತ್ತೆ ರೋಬೋಟ್ನ ರೆಡಿ ಮಾಡ್ತೀನಿ. ಆಯ್ತು ಕಣೋ, ತಂದ್ಕೊಡ್ತೀನಿ. ಬೇಗ ತಂದ್ಕೊಡ್ಬೇಕು. ಹ್ಞೂ ಕಣೋ. ಬಾಯಪ್ಪ. ನಿಮ್ಮ ಮಗನ್ ಡಿಮ್ಯಾಂಡ್. ಹೊಸ ರೋಬೋಟ್ ಕಿಟ್ ಬೇಕಂತೆ. ಈಗ ಕೊಡ್ಸಕ್ಕಾಗತ್ತಾ? ಕೆಲಸ ಇಲ್ಲ, ಸಂಬಳ ಇಲ್ಲ ಅನ್ನೋ ಪರಿಸ್ಥಿತಿಲಿ ಇದನ್ನ ಅವ್ನಿಗೆ ಹೇಳಕ್ಕಾಗಲ್ಲ, ಈಗ ಕೊಡ್ಸಕ್ಕಾಗಲ್ಲ. ಛೇ, ಗಂಗಾಧರ, ಗಂಗಾಧರ. ಬಂದೆ ಮೇಷ್ಟ್ರೆ. ಏನ್ ಮೇಷ್ಟ್ರೆ? ಗಂಗಾಧರ, ನಾನು ಟೌನ್ಗೆ ಹೋಗಿ ಕಣ್ ತೋರಿಸ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲ ಮೇಷ್ಟ್ರೆ, ಐ ಕ್ಯಾಂಪ್ನವ್ರು ಬರೋದು ಮುಂದಿನ ವಾರ ಅಲ್ವಾ? ಅದು ನಮ್ಮ ಪರಿಚಯದವರೊಬ್ರು ಆಪರೇಷನ್ ಎಲ್ಲ ಬೇಡ, ಒಳ್ಳೆ ನಾಟಿ ಔಷಧಿ ಕೊಡೋರು ಇದ್ದಾರೆ ಅಂತ ಹೇಳಿದ್ದಾರೆ. ಹೋಗಿ ತೋರಿಸ್ಕೊಂಡ್ ಬಂದ್ಬಿಡ್ತೀನಿ. ನೀನು ಟೌನಲ್ಲಿ ಮಾದೇವ ಮನೆಗೆ ಬಂದ್ಬಿಡು, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಯ್ತು ಮೇಷ್ಟ್ರೆ. ಚೈತನ್ಯ, ಯಾಕೋ ಬೀದಿ ಬಾಗಿಲು ನಿಂತಿದ್ಯಾ? ಬಾರ ಒಳಗೆ. ಅವರ ಅಪ್ಪ ಏನೋ ತಂದು ಕೊಡ್ತೀನಿ ಅಂತ ಹೇಳಿದ್ದಾನೆ, ಅದಕ್ಕೆ ಕಾಯ್ತಾ ನಿಂತಿದ್ದಾನೆ. ಅಲ್ಲ, ಊರಿಗೆ ಬಂದವನು ಮನೆಗೆ ಬರ್ದೇ ಇರ್ತಾನ? ಬಾಪ ಒಳಗೆ. ಅವನು ಊಟ ಆಯ್ತು ತಾನೇ? ಆಯ್ತು. ಸರಿ, ಸುಮ್ಮನೆ. ಅಪ್ಪ ಬಂದ್ರು, ಅಪ್ಪ ಬಂದ್ರು. ಅಪ್ಪ, ಹೊಸ ರೋಬೋಟ್ ಕಿಟ್ ತಂದ್ಯಾಪ್ಪ? ಚೆನ್ನಾಗಿದೆಯಾ? ಕಿಟ್ ಇಲ್ಲಪ್ಪ. ಅಯ್ಯೋ, ಇದು ನನ್ನ ಹಳೆ ಕಿಟ್ ಅಲ್ವಾ? ನಿನ್ನ ರೂಮಲ್ಲಿ ಏನೇನಿತ್ತು ಅದನ್ನೆಲ್ಲ ಹಾಕೊಂಡು ತಂದಿದ್ದೀನಿ. ಅಪ್ಪ, ನಾ ಕೇಳಿದ್ ಹೊಸದು. ಹೋದ್ಸಲ ಏನಂತ ತಂದ್ಕೊಟ್ಟಿದ್ಯೋ ಅದಲ್ಲ ಅಂತ. ಅದನ್ನ ತರಕ್ ಟೈಮ್ ಆಗ್ಲಿಲ್ಲ ಚೈತನ್ಯ. ಹಳೇದ್ ನೀವು ಹೊಡೆದಾಕಿದ್ಯಲ್ಲ, ಅದೆಲ್ಲ ಇದ್ರಲ್ಲಿದೆ. ನಂಗೆ ಇದೆಲ್ಲ ಏನು ಬೇಕಾಗಿಲ್ಲ. ನಾ ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ? ನಂಗೇನು ಬೇಡ, ನಾ ಏನು ಮಾಡೋದಿಲ್ಲ. ಏ ಚೈತನ್ಯ, ನನ್ ಮಾತು ಕೇಳು. ನಾ ಏನು ಕೇಳೋದಿಲ್ಲ. ನಿನ್ ಜೊತೆ ಟೂ ಟೂ ಟೂ
ಯಾಕೋ ಆನಂದ, ತರ್ತೀನಿ ಅಂತಂದ್ಮೇಲೆ ತರ್ಬೇಕು ತಾನೆ? ಅಮ್ಮ, ಅದಕ್ಕೆಲ್ಲ 25,000 ರೂಪಾಯಿ ಬೇಕಾಗುತ್ತೆ. ಅದು ಎಷ್ಟೇ ಆಗಲಿ, ತರ್ತೀನಿ ಅಂತಂದ್ಮೇಲೆ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇನೋ ಮಾತಾಡಿ ಅವನ ಮನಸ್ಸಿಗೆ ನೋವಾಗೋ ಹಾಗೆ ಮಾಡಬೇಡ. ನಾನು ಆಮೇಲೆಲ್ಲ ಹೇಳ್ತೀನಿ. ಸರಿ, ಬಾಪ ಊಟಕ್ಕೆ. ನಂಗೆ ಊಟ ಬೇಡಮ್ಮ. ಆನಂದ, ಊಟ ಮಾಡಲ್ಲ ಅಂದರೆ ಹೇಗೋ? ಒಳ್ಳೆ ಮಕ್ಕಳ ಥರ ಹೇಳು. ಬೀಗ ಹಾಕಿದ್ಯಲ್ಲ, ಗುರುಗಳೆಲ್ಲೋದ್ರು? ಕಣ್ಗೆ ಔಷಧಿ ಹಾಕ್ಸ್ಕೊಂಡ್ ಬರಕ್ ಹೋಗಿದ್ದಾರೆ ಪುಟ್ಟ. ಯಾವಾಗ ಬರ್ತಾರೆ? ಇವತ್ತೇ ಬರ್ತಾರೆ, ನಾಳೆ ದೇವಸ್ಥಾನಕ್ ಬರ್ತಾರೆ. ಸರಿ, ಬರ್ತೀನಿ. ಹೋಗ್ಬಾ ಪುಟ್ಟ. ತಗೋಪ್ಪ. ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ಬೇಜಾರಾಗುತ್ತಪ್ಪ. ಹಾಗೆಲ್ಲ ಅನ್ಕೋಬಾರ್ದಪ್ಪ, ಇದು ನಿಂದೆ ಅನ್ಕೋ. ಬರ್ತೀನಪ್ಪ. ಅಮ್ಮ, ಚೈತನ್ಯ, ಚೈತನ್ಯ, ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ. ಎದ್ಮೇಲೆ ಸಮಾಧಾನ ಹೇಳಿ. ಆ ಚಿಕ್ಕ ಮಗುಗೆ ಹೇಗಪ್ಪ ಸಮಾಧಾನ ಹೇಳೋದು? ನಿನ್ ಕೆಲ್ಸ ಇಲ್ಲ, ಸಂಬಳ ಬರಲ್ಲ, ಹಣಕಾಸಿನ ತೊಂದರೆ ಇದೆ. ನಮ್ ಕಷ್ಟ ನಮ್ಗಿರ್ಲಿ, ಅವ್ರ ಆಸೆನ ಹೇಗಾದ್ರೂ ಮಾಡಿ ಈಡೇರಿಸ್ಬೇಕಲ್ಲಪ್ಪ. ಇಷ್ಟು ದಿವಸ ಅವನು ಕೇಳಿದ್ದೆಲ್ಲ ತಂದ್ಕೊಟ್ಟಿದ್ದಾನೆ. ಮುಂದೆ ಅನುಕೂಲ ಆದರೆ ತಂದ್ಕೊಡ್ತಾನೆ ಬಿಡು. ಚೈತನ್ಯ, ಚೈತನ್ಯ, ಮನೇಲಿ ಮಲಗಿದ್ಯಲ್ಲೋ? ಐ ಆಮ್ ಸಾರಿ ಪಾ. ಸಾರಿ? ಸಾರಿ ಯಾಕೋ? ಅಪ್ಪ, ನನಗೆ ನೀನು ದುಡ್ಡು ಖರ್ಚು ಮಾಡಿ ಇನ್ನೇನು ತಂದ್ಕೊಡ್ಬೇಡಪ್ಪ. ನಾನು ನಿನ್ನ ಹತ್ರ ಇನ್ನೇನು ಡಿಮ್ಯಾಂಡ್ ಮಾಡಲ್ಲ. ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅಪ್ಪ, ನಿನಗೆ ಸಂಬಳ ಬರ್ತಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಅಪ್ಪ. ನಿನಗೆ ಮತ್ತೆ ಕೆಲಸ ಸಿಗೋವರೆಗೂ ನಾನೇನು ಕೇಳಲ್ಲ, ಬೇಜಾರು ಮಾಡ್ಕೊಳಲ್ಲ. ಇನ್ನು ಸ್ವಲ್ಪ ದಿನ ಕಣೋ, ಆಮೇಲೆ ನೀ ಕೇಳಿದ್ದನ್ನೆಲ್ಲ ಕೊಡಿಸ್ತೀನಿ. ಓಕೆನಾ? ಬರಲ್ಲ? ಬಾಯ್. ಬಾಯ್. ಚೈತನ್ಯ, ಒಬ್ಬನೇ ಕೂತ್ಕೊಂಡು ಏನಪ್ಪ ಮಾಡ್ತಾ ಇದ್ಯಾ? ಏನು ಮಾಡ್ತಲ್ಲ ತಾತ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಅಲ್ಲಪ್ಪ, ಸುಮ್ಮನೆ ಕೂತ್ಕೊಂಡ್ರೆ ಈ ಅಮೂಲ್ಯವಾದ ಸಮಯ ವೇಸ್ಟ್ ಮಾಡಿದಾಗಲ್ಲ. ಕಳೆದೋದ ಸಮಯ ಪುನಃ ಬೇಕು ಅಂದರೆ ಸಿಗುತ್ತಾ ಹೇಳು? ಅದಕ್ಕೆ ಈ ಸಮಯನ ಸದುಪಯೋಗ ಪಡಿಸ್ಕೊಂಡು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡು 4 ಜನ ಮೆಚ್ಚೋ ಅಂಥದ್ದು ಏನಾದರೂ ಮಾಡಬೇಕಪ್ಪ. ನಾ ಏನಾದರೂ ಮಾಡೋಣ ಅಂದರೆ ದುಡ್ಡು ಬೇಕು. ಅಪ್ಪನ ಹತ್ರ ಈಗ ದುಡ್ಡಿಲ್ಲ, ನಾ ಕೇಳಿ ತಂದ್ಕೊಡೋಕ್ಕೆ.
ಚೈತನ್ಯ, ಅಪ್ಪನ ಹತ್ರ ದುಡ್ಡಿಲ್ಲ ಅಂತ ನಿನಗೆ ಹಾಗಪ್ಪ ಗೊತ್ತಾಯ್ತು? ಅಪ್ಪ ಹೋಗುವಾಗ ನೀ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಅದಕ್ಕೆ ಅಪ್ಪನ ಇತ್ತನ್ಕೊಡು ಅತ್ತನ್ಕೊಡು ಅಂತ ಕೇಳಲ್ಲ. ತುಂಬಾ ಜಾಣ ಆಗಿದೆಯಾ ಚೈತನ್ಯ ನೀನು. ಆದ್ರೆ ಅದಿಲ್ಲ ಇದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಜಾಣ್ತನ ಅಲ್ಲ. ನಿನ್ನಲ್ಲಿ ಏನಿದೆಯೋ ಅದರಲ್ಲೇ ಏನಾದ್ರೂ ಒಳ್ಳೇದು ಮಾಡೋ ಪ್ರಯತ್ನ ಪಡಬೇಕು. ಅದ್ ಹೇಗ್ ಸಾಧ್ಯ ತಾತ? ಆ ಗೀಜಗಂಗೆ ಕಡ್ಡಿ ಸಿಗದಿದ್ರೆ ಗೂಡು ಹೇಗ್ ಕಟ್ಟತ್ತೆ? ನಿಜ. ಆದ್ರೆ ಗೀಜಗನಿಗೆ ಗೂಡು ಕಟ್ಟೋದು ಅಂತ ಗೊತ್ತಿರೋದು. ಮನುಷ್ಯನಿಗೆ ಅದಕ್ಕಿಂತ ಬುದ್ಧಿಶಕ್ತಿ ದೇಹಶಕ್ತಿ ಜಾಸ್ತಿ ಇದೆ ಅಲ್ವಾ? ಓಡಾಡೋದಕ್ಕೆ ಕಾಲಿದೆ ಸಾಕು ಅಂತ ಸುಮ್ಮನೆ ಕೂತ್ಕೊಂಡ? ಇಲ್ಲ, ನೆಲದ ಮೇಲೆ ಓಡಾಡೋದಕ್ಕೆ ಕಾರು ಬಸ್ಸು ರೈಲು ಎಲ್ಲ ಕಂಡಿಡ್ದ. ನೀರಲ್ಲಿ ಹೋಗೋಕ್ಕಾಗಲ್ಲ ಮುಳುಗೋಗ್ತೀನಿ ಅಂತ ಸುಮ್ಮನೆ ಇದ್ನ? ಇಲ್ಲ, ದೋಣಿ ಹಡಗು ಮಾಡ್ಕೊಂಡ. ತನಗೆ ಹಾರೋಕ್ಕಾಗೋಲ್ಲ, ರೆಕ್ಕೆಗಳಿಲ್ಲ, ಪಕ್ಷಿ ತರ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಏರೋಪ್ಲೇನ್ ಕಂಡಿಡ್ದ. ಚಂದ್ರನ್ ಮುಟ್ಟೋಕ್ಕಾಗೋಲ್ಲ ಅಂತ ಸುಮ್ಮನೆ ಇದ್ನ ಹೇಳು? ಇಲ್ಲ, ರಾಕೆಟ್ ಕಂಡಿಡಿದು ಅವನ್ನೂ ಮುಟ್ದ. ನೋಡು, ಅದಿಲ್ಲ ಇದಿಲ್ಲ ಅದಾಗೋಲ್ಲ ಇದಾಗೋಲ್ಲ ಅಂತ ಸುಮ್ಮನೆ ಕೂತ್ಕೋಬಾರ್ದು ಚೈತನ್ಯ. ಇರೋದ್ರೊಳಗೆ ಏನಾದರೂ ಸಾಧನೆ ಮಾಡೋ ಮನಸ್ಸು ಮಾಡಬೇಕು, ಬುದ್ಧಿ ಉಪಯೋಗಿಸ್ಬೇಕು. ಚೈತ್ರ, ಮೇಷ್ಟ್ರು ಕಾಯ್ತಾ ಇದೆಯೇನಮ್ಮ? ಹೌದು. ಅವ್ರೇನ್ ಬರೋದಿಲ್ಲಮ್ಮ. ನಿನ್ನೆ ಯಾವ್ದೋ ಕಣ್ಣಿಗೆ ಔಷಧಿ ಹಾಕ್ಸ್ಕೊಂಡು ಕಣ್ಣೆ ಕಾಂಡಾಗ ಮಾಡ್ಕೊಬಿಟ್ಟಿದಾರಮ್ಮ. ಹೌದಾ? ಮೇಸ್ಟ್ರೇ, 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 ಕೂತ್ಕೊಳ್ಳಿ. ಏನಾಯ್ತು ನಿಮ್ ಕಣ್ಣಿಗೆ? ಗುರುಗಳೇ, ನಿಮಗೆ ಕಣ್ ಕಾಣಿಸ್ತಿಲ್ವಾ? ಕಾಣೋದಿಲ್ಲ ಅಮ್ಮ, ಏನೂ ಕಾಣೋದಿಲ್ಲ. ರಾಯ್ರೆ, ಯಾರೋ ಹೇಳಿದ್ರು ಅಂತ ನಕಲಿ ವೈದ್ಯರ ಹತ್ರ ಔಷಧಿ ಹಾಕ್ಸಿ ಕಣ್ಣೆ ಕಳ್ಕೊಂಡ್ಬಿಟ್ಟೆ ರಾಯ್ರೆ, ಕಣ್ಣೆ ಕಳ್ಕೊಂಡ್ಬಿಟ್ಟೆ. ಅಲ್ಲ ಮೇಸ್ಟ್ರೇ, ಮುಂದಿನ ವಾರ ಐ ಕ್ಯಾಂಪ್ ಇದೆ, ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದೆ. ನಿಮಗದು ಬೇಡ ಅನ್ಸಿದ್ರೆ ನಾನೇ ಒಬ್ಬ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸ್ತಾ ಇದ್ದೆ. ಹೀಗೆ ಅವಸರ ಪಟ್ಕೊಂಡು ಅನಾಹುತ ಯಾಕೆ ಮಾಡ್ಕೊಂಡ್ರಿ? ಎಲ್ಲ ನನ್ನ ವಿವೇಕ ರಾಯ್ರೆ. ಕಣ್ಣಿಗೇನೋ ಸೋಂಕು ತಗಲಿದೆ, ಅದಕ್ಕೆ ಡಾಕ್ಟ್ರು ಆಪರೇಷನ್ ಅಂತ ಯಾಕೆ ಹೋಗ್ತೀರಾ? ಒಂದು ಔಷಧಿ ಇದೆ, 2 ದಿವಸ ಹಾಕಿದ್ರೆ ಎಲ್ಲ ಸೋಂಕು ದೂರ ಆಗತ್ತೆ ಅಂತ ಆ ಪಾಪಿ ಹೇಳಿದ ಮಾತನ್ನ ನಂಬಿ ನನ್ನ ಜೀವನನೇ ಕತ್ತಲೆ ಮಾಡ್ಕೊಂಡ್ಬಿಟ್ಟೆ ರಾಯ್ರೆ. ಹಾಗೆಲ್ಲ ಅನ್ಕೋಬೇಡಿ ಮೇಸ್ಟ್ರೆ. ಬನ್ನಿ, ಸಿಟಿಗೆ ಹೋಗಿ ಕಣ್ಣಾಸ್ಪತ್ರೆಯಲ್ಲಿ ಒಬ್ಬ ಒಳ್ಳೆ ಡಾಕ್ಟರ್ ತೋರಿಸೋಣ. ನನ್ನ ಮಗನಿಗೆ ಈಗಲೇ ಫೋನ್ ಮಾಡ್ತೀನಿ. ಇಲ್ಲ ರಾಯ್ರೆ, ನೆನ್ನೆ ಸಂಜೆನೆ ಸಿಟಿಗೆ ಹೋಗಿ ಕಣ್ಣಾಸ್ಪತ್ರೆ ಡಾಕ್ಟ್ರಿಗೆ ತೋರಿಸ್ದೆ. ಅವ್ರು ಎಲ್ಲ ಟೆಸ್ಟು ಮಾಡಿ ಕಣ್ಣಿಗೆ ತುಂಬಾ ಹಾನಿ ಆಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ರಾಯ್ರೆ. ಗುರುಗಳೇ, ಈಗ ತುಂಬಾ ಜನ ನೇತ್ರದಾನ ಮಾಡ್ತಾರೆ. ಅಂತವ್ರ ಕಣ್ಣ ನಿಮ್ಗಾಕಿ ನೀವು ನೋಡೋಗ್ ಮಾಡ್ಬೋದು. ಅಯ್ಯೋ, ಅದೆಲ್ಲ ಯಾವಾಗ ಸಾಧ್ಯ ಆಗುತ್ತೋ, ಹೇಗೆ ಸಾಧ್ಯ ಆಗುತ್ತೋ ಯಾರಿಗಮ್ಮ ಗೊತ್ತು. ಸದ್ಯಕ್ಕಂತೂ ನಾನು ಕುರುಡ ಆಗ್ಬಿಟ್ಟೆ. ಇನ್ನು ಒಬ್ಬನೇ ದೇವಸ್ಥಾನಕ್ಕೆ ಹೇಗೆ ಬರಲಿ, ಸ್ವಾಮಿ ದರ್ಶನ ಹೇಗೆ ಮಾಡಲಿ? ಮೇಸ್ಟ್ರೆ, ಸಮಾಧಾನ ಮಾಡ್ಕೊಳ್ಳಿ. ನೀವು ಮೊದಲನಾಗೆ ಓಡಾಡಬೇಕು. ದೇವರ ಸನ್ನಿಧಿಲಿ ಕೂತು ಕೀರ್ತನೆಗಳನ್ನ ರಚಿಸಬೇಕು. ಆ ಕೀರ್ತನೆಗಳನ್ನ ನನ್ನ ಮೊಮ್ಮಗಳ ಹಾಡಬೇಕು. ನಾವೆಲ್ಲ ಕೂತು ಕೇಳಬೇಕು. ಇಲ್ಲ ರಾಯ್ರೆ, ಇಲ್ಲ. ಇನ್ನು ನನ್ನ ಸಂಗೀತ ಕೀರ್ತನೆ ಎಲ್ಲ ಮುಗಿದ ಕತೆ. ಜೀವನ ಪೂರ್ತಿ ನಾನು ಇನ್ನೊಬ್ಬರನ್ನ ಅವಲಂಬಿಸಿ ಓಡಾಡ್ಲಾರೆ, ಈ ಮನೆ ಬಿಟ್ಟು ಆಚೆ ಬರ್ಲಾರೆ. ಚೈತ್ರ, ಇಲ್ಲಿವರೆಗೆ ನೀನೇನ್ ಸಂಗೀತ ಕಲ್ತಿಯೋ ಅಷ್ಟೇ ಕಣಮ್ಮ. ಇನ್ನು ನಾನು ದೇವಸ್ಥಾನಕ್ಕೆ ಬರಲ್ಲ, ಕೀರ್ತನೆ ಕಲಿಸಲ್ಲ. ರಾಯರೇ, ಚೈತ್ರನ ಕರ್ಕೊಂಡು ಹೋಗಿ ನನ್ನ ಕ್ಷಮಿಸಿ
ಚೈತ್ರ, ಅಜ್ಜಿ ಕರೀತಾ ಇದ್ದಾರೆ, ಊಟಕ್ಕೆ ಬರ್ಬೇಕಂತೆ. ನಾ ಬರಲ್ಲ. ನೀ ಊಟ ಮಾಡದೇ ಇದ್ರೆ ನಾನು ಮಾಡಲ್ಲ. ನೀನು ಯಾಕೆ ಊಟ ಮಾಡಲ್ಲ? ನನಗೆ ತಾನೇ ಬೇಜಾರಾಗಿರೋದು. ಗುರುಗಳಿಗೆ ಕಣ್ಣು ಹೋಯ್ತು ಅಂತ ಅವ್ರ ಇನ್ಮೇಲಿಂದ ನನಗೆ ಕೀರ್ತನೆ ಹೇಳ್ಕೊಡಲ್ವಂತೆ. ಕೀರ್ತನೆ ಹೇಳ್ಕೊಡೋದು ಬಾಯಲ್ಲಿ ತಾನೆ? ಹೌದು, ಆದರೆ ಅವ್ರ ದೇವಸ್ಥಾನಕ್ಕೆ ನಡ್ಕೊಂಡು ಬರೋಕ್ಕೆ ಕಣ್ಬೇಡ್ವಾ? ಅದಕ್ಕೇನು, ನೀನೇ ಕರ್ಕೊಂಡು ಹೋಗ್ಬೋದಲ್ವಾ? ನಾ ರಜಾ ಮುಗಿಯೋವರೆಗೂ ಇರ್ತೀನಷ್ಟೇ. ದಿನ ಒಬ್ಬರ ಸಹಾಯದಿಂದ ಓಡಾಡೋದು ಗುರುಗಳಿಗಿಷ್ಟ ಇಲ್ಲ. ಸ್ವತಂತ್ರವಾಗಿ ತಾವೊಬ್ಬರೇ ಇನ್ನು ಓಡಾಡೋಕ್ಕಾಗಲ್ವಲ್ಲ ಅಂತ ಅವ್ರು ಸಂಕಟ ಪಡ್ತಾ ಇರೋದು. ಅವ್ರ ಸಂಕಟನ ನಾವು ಹೇಗೆ ಹೋಗ್ಸಕ್ಕೆ ಸಾಧ್ಯ, ನೀನೇ ಹೇಳು. ಅದಕ್ಕೆ ನಾನು ಅಳ್ತಾ ಇರೋದು. ನೀನು ಹೋಗು, ನಾನು ಆಮೇಲೆ ಬಂದು ಊಟ ಮಾಡ್ತೀನಿ. ನೀನು ಊಟ ಮಾಡು. ಇಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ಅಲ್ಲಿವರೆಗೂ ಗುರುಗಳೊಬ್ಬರೇ ಓಡಾಡೋ ಹಾಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಅದಿಲ್ಲ, ಇದಿಲ್ಲ, ಅದಾಗೋಲ್ಲ, ಇದಾಗೋಲ್ಲ ಅಂತ ಸುಮ್ಮನೆ ಕೂತ್ಕೋಬಾರ್ದು ಚೈತನ್ಯ. ಇರೋದ್ರೊಳಗೆ ಏನಾದರೂ ಸಾಧನೆ ಮಾಡೋ ಮನಸ್ಸು ಮಾಡಬೇಕು, ಬುದ್ಧಿ ಉಪಯೋಗಿಸ್ಬೇಕು. ದಿನ ಒಬ್ಬರ ಸಹಾಯದಿಂದ ಓಡಾಡೋದು ಗುರುಗಳಿಗಿಷ್ಟ ಇಲ್ಲ. ಸ್ವತಂತ್ರವಾಗಿ ತಾವೊಬ್ಬರೇ ಇನ್ನು ಓಡಾಡೋಕ್ಕಾಗಲ್ವಲ್ಲ ಅಂತ ಅವ್ರು ಸಂಕಟ ಪಡ್ತಾ ಇರೋದು. ಮಾಡ್ತಾ ಇದೀಯ ಚೈತನ್ಯ? ಯಾಕೋ ಇದನ್ನೆಲ್ಲ ತೆಗಿತಾ ಇದೀಯಾ? ನಿಮ್ ಗುರುಗಳು ಯಾರ ಸಹಾಯನೂ ಇಲ್ಲದೆ ಒಬ್ಬರೇ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋ ಹಾಗೆ ಮಾಡ್ತೀನಿ. ಅದ್ ಹೇಗೋ ಸಾಧ್ಯ? ನೋಡ್ತಾರು, ತಾತನ್ ಕರ್ಕೊಂಡ್ ಬರ್ತ್ಯಾ?
ಚೈತನ್ಯ, ಸಂಗೀತ ಮೇಷ್ಟು ಓಡಾಡೋಕ್ಕೆ ಸಹಾಯ ಆಗೋ ಹಾಗೆ ಅದೇನೋ ಮಾಡ್ಕೊಡ್ತೀನಿ ಅಂತ ಹೇಳ್ದಂತಲ್ಲಪ್ಪ. ಹೌದು ತಾತ, ಅದಕ್ಕೆ ಒಂದು ವಾಕಿಂಗ್ ಸ್ಟಿಕ್ ಬೇಕು. ವಾಕಿಂಗ್ ಸ್ಟಿಕ್ಕ ನನ್ನ ಹತ್ರ ಇಲ್ವಲ್ಲಪ್ಪ, ಅದಕ್ಕೆ ಕೊಡೆ ಉಪಯೋಗಿಸೋದು. ಆ ಥರದ್ದೇ ಒಂದು ಕೋಲಿದ್ರೆ ಸಾಕು. ಹಾಗಾದ್ರೆ ಬಿಡು, ಯೋಚನೆ ಮಾಡಬೇಡ, ನಾನು ಮಾಡ್ಕೊಡ್ತೀನಿ. ನಿನ್ ಕೆಲಸ ಮುಂದುವರ್ಸು. ಚೈತನ್ಯ, ನೋಡಪ್ಪ, ಈ ಸರೋಗತ್ತ ನಿನ್ಗೆ? ಸರಿ ಇದೆ, ಆದ್ರೆ ಈ ಬ್ಯಾಟ್ರಿ ಹಾಕಕ್ಕೊಂದು ಬಾಕ್ಸ್ ಬೇಕು ತಾತ. ಇದಾ? ಸರಿ, ನಾನು ಮಾಡ್ಕೊಡ್ತೇನೆ ಇರು. ಚೈತನ್ಯ, ನೋಡಪ್ಪ, ನೀನು ಹೇಳ್ದಾಗೆಲ್ಲ ಮಾಡಿದ್ದೀನಿ, ಸರಿಯಾಗಿದೆ ನೋಡ್ಬಿಡು. ಕರೆಕ್ಟ್ ಆಗಿದೆ ತಾತ, ನನ್ನ ಸರ್ಕ್ಯೂಟ್ ಕನೆಕ್ಷನ್ಸ್ ಎಲ್ಲ ರೆಡಿ ಇದೆ, ಕೋಲ್ಗೆ ಹಾಕೋದು ಒಂದೇ ಬಾಕಿ. ಅದಕ್ಕೆ ನೀವೆಲ್ಲ ಹೆಲ್ಪ್ ಮಾಡಬೇಕು. ಹೇಳಪ್ಪ, ನಾನೇನ್ ಮಾಡಬೇಕು? ಇದನ್ನ ಸ್ವಲ್ಪ ಹೀಗೆ ಇಟ್ಕೊಳ್ಳಿ. ತಿರುಗಿಸಿ ತಿರುಗಿಸಿ ತಿರುಗಿಸಿ. ಏನಪ್ಪ, ವೈರು ಶಾಕ್ಗೆ ಕೊಡಿಯೋಲ್ಲ ತಾನೆ? ನಾನೇ ಹಿಡ್ಕೊಂಡಿಲ್ವ ತಾತ, ಏನು ಹೊಡಿಯಲ್ಲ. ಗೋಲ್ ರೆಡಿ ತಾತ. ಅದ್ ಸರಿ, ಕುರುಡ್ರಿಗೆ ಹೇಗಪ್ಪ ಇದರಿಂದ ಸಹಾಯ ಆಗುತ್ತೆ? ಆಗತ್ತೆ ತಾತ, ಕುರುಡ್ರು ಇದ್ರ ಸಹಾಯದಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಇದ್ರ ಮುಂದೆ ಏನಾದ್ರೂ ಅಡ್ಡ ಬಂದ್ರೆ ಇದು ಕುಯ್ 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 ಅಂತ ಬೀಪ್ ಸೌಂಡ್ ಮಾಡುತ್ತೆ. ಆ ತರ ಸೆಟ್ ಮಾಡಿದೀನಿ. ಇದರಿಂದ ಆಗೋ ಅಪಾಯದಿಂದ ಪಾರಾಗೋದು. ಹೌದೇನೋ? ವೆರಿ ಗುಡ್, ವೆರಿ ಗುಡ್. ಈಗ ನಾನೇ ಇದನ್ನ ಟೆಸ್ಟ್ ಮಾಡಿ ನೋಡ್ತೀನಿ ತಾತ. ಹಾಗೆ ಹಾಗೆ, ಅದೇ ಇಡು. ನೋಡಪ್ಪ, ನೀನು ಹೇಳ್ದಾಗೆ ಬೆಂಚ್ ತಂದಿಟ್ಟಿದ್ದೀವಿ. ಈಗ ನೋಡಿ ತಾತ, ನಾನ್ ಕಣ್ ಮುಚ್ಕೊಂಡು ನಡಿತೀನಿ. ಆ ಬೆಂಚ್ ಅಡ್ಡ ಬಂದ ತಕ್ಷಣ ಇದು ಬೀಪ್ ಸೌಂಡ್ ಮಾಡುತ್ತೆ, ನೋಡ್ತಾ ಇರಿ. ಒಳ್ಳೇದಾಗ್ಲಪ್ಪ. ಶಭಾಷ್ ಚೈತನ್ಯ. ತಾತ, ಈ ಕೋಲ್ ಕೆಲ್ಸ ಇನ್ನ ಮುಗ್ದಿಲ್ಲ.
ನಾನ್ ರಾತ್ರಿ ಎಲ್ಲ ಕುತ್ಕೊಂಡಿದ್ದಕ್ಕೆ ವಾಯ್ಸ್ ರೆಕಾರ್ಡರ್ ಫಿಕ್ಸ್ ಮಾಡ್ತೀನಿ. ಆಗ ಇದು ನೀರಿದ್ರೆ ನೀರು ಅಂತ ಹೇಳುತ್ತೆ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಹೆಲ್ಪ್ ಹೆಲ್ಪ್ ಅಂತ ಸಹಾಯ ಕೇಳುತ್ತೆ. ವೆರಿ ಗುಡ್ ವೆರಿ ಗುಡ್. ಅದೇನೇನ್ ಮಾಡ್ಬೇಕು ಅಂತ ಇದೆಯೋ ಎಲ್ಲ ಮಾಡ್ಬೇಡಪ್ಪ. ಸಂಗೀತ ಮೇಷ್ಟ್ರು ಇದನ್ನ ಬಳಸೋಕೆ ಒಪ್ಕೊಂಡ್ಬಿಟ್ರೆ ಚೈತ್ರ, ಈ ನಿನ್ನ ಗುರುಗಳು ಮೊದಲನಾಗ ಓಡಾಡಬೇಕು, ದೇವಸ್ಥಾನಕ್ಕೆ ಬರಬೇಕು, ಸಂಗೀತ ಹಾಡಬೇಕು ಅಂತ ನೀವೆಲ್ಲ ಆಸೆ ಪಡೋದು ನೋಡಿ ನನಗೂ ಸಂತೋಷ ಆಗ್ತಿದೆ. ಆದರೆ ಈ ಒಂದು ಕೋಲು ನನ್ನನ್ನು ಮೊದಲನಾಗಿ ಮಾಡುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಹಾಗನ್ಬೇಡಿ ಮೇಷ್ಟ್ರೆ. ನಮ್ಮ ಚೈತನ್ಯ ರಾತ್ರಿ ಹಗಲು ಕಷ್ಟಪಟ್ಟು ನೀವು ಸ್ವತಂತ್ರವಾಗಿ ಯಾರು ಸಹಾಯನೂ ಇಲ್ಲದೆ ದೇವಸ್ಥಾನಕ್ಕೆ ಹೋಗೋ ಹಾಗೆ ಆಗಬೇಕು ಅಂತಾನೆ ಈ ಎಲೆಕ್ಟ್ರಾನಿಕ್ ಊರುಗೋಲನ್ನ ಕಂಡುಹಿಡಿದಿದ್ದಾನೆ. ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ಈ ಊರುಗೋಲು ನಿಮಗೆ ಮಾರ್ಗದರ್ಶಿ ಆಗುತ್ತೆ. ಆಯ್ತು, ಈ ಹುಡುಗ ಚೈತನ್ಯ ನನಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತಾದ ಮೇಲೆ ನಾನು ಈ ಕೋಲ್ನಿಂದ ಓಡಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಮೇಷ್ಟ್ರೆ. ಇಲ್ಲಿ ಕಲ್ಕಂಬ ಅಡ್ಡ ಇದೆ, ಅದಕ್ಕೆ ಶಬ್ದ ಬಂತು. ಈಗ ನೀವು ಎಡಕ್ಕೆ ತಿರ್ಕೊಳ್ಳಿ. ಪ್ರಭೋ, ನರಸಿಂಹ ಪ್ರಭೋ, ನಾನು ಯಾರ ಸಹಾಯವೂ ಇಲ್ಲದೆ ಇಲ್ಲಿಗೆ ಬರಬೇಕು, ಇಲ್ಲದೆ ಹೋದ್ರೆ ಬರಲೇಬಾರದು ಅಂದ್ಕೊಂಡಿದ್ದೆ. ಆದರೆ ಈ ಚೈತನ್ಯನ ಬುದ್ಧಿಶಕ್ತಿ ನನ್ನನ್ನು ಯಾರ ಸಹಾಯವೂ ಇಲ್ಲದೆ ಇಲ್ಲಿಗೆ ಬರೋ ಹಾಗೆ ಮಾಡ್ತು. ಅಷ್ಟೇ ಅಲ್ಲ ಮೇಷ್ಟ್ರೆ, ತಮಗೆ ಕಣ್ಣು ಹೋದ ವಿಚಾರ ತಿಳಿದು ಇಲ್ಲೇ ನಿಮಗೆ ಸನ್ಮಾನ ಮಾಡೋ ನಿರ್ಧಾರ ಮಾಡೋ ಹಾಗಾಯ್ತು. ಬೇಡ ಬೇಡ, ನನ್ನ ಕಣ್ಣಿಲ್ಲ ಅನ್ನೋ ಅನುಕಂಪದಿಂದ ನನಗಿಲ್ಲಿ ಸನ್ಮಾನ ಮಾಡಬೇಡಿ. ನನಗೆ ಕಣ್ಣಾಗಿ ನನ್ನ ಕೈನಲ್ಲಿ ಕೋಲಿದೆ, ನನಗೆ ಕಳೆದು ಹೋದ ಆತ್ಮವಿಶ್ವಾಸ ಬಂದಿದೆ. ನಾನು ನಿಮ್ಮಲ್ಲಿಗೆ ಬರ್ತೀನಿ, ಎಲ್ಲಿಗೆ ಬೇಕಾದರೂ ಬರ್ತೀನಿ. ಚೈತನ್ಯದ
ಕಲಾಪ್ರೇಮಿಗಳೇ, ವಿನಾಯಕ ಮೇಷ್ರು ರಚಿಸಿದ ಕೃತಿಯನ್ನ ನೀವೆಲ್ಲ ಕೇಳಿ ಆನಂದಿಸಿದಿರಿ. ಇಂತಹ ನೂರಾರು ಕೃತಿಗಳನ್ನ ರಚಿಸಿ ಸಂಯೋಜಿಸಿ ಸಂಗೀತ ಲೋಕಕ್ಕೆ ತಮ್ಮ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಯಾವುದೇ ಪ್ರಚಾರವನ್ನು ಬಯಸದ ಈ ಸಂಗೀತ ಸಾಧಕರಿಗೆ ರಂಗಾಭರಣ ಕಲಾ ಕೇಂದ್ರದಿಂದ ಈಗ ಸನ್ಮಾನ. ಕಲಾಪ್ರೇಮಿಗಳೇ, ನನ್ನ ಕೃತಿಯನ್ನ ಹಾಡಿ ಚೈತ್ರ ಆನಂದ ನೀಡಿದ್ದಾಳೆ. ಅವಳಿಗೆ ದೇವರು ಎಲ್ಲ ಅನುಗ್ರಹಿಸಲಿ. ಆದರೆ ಮುಖ್ಯವಾಗಿ ಕಣ್ಣು ಕಳೆದುಕೊಂಡು ಹತಾಶನಾಗಿ ಎಲ್ಲ ಆಸಕ್ತಿಗಳನ್ನು ಕಳೆದುಕೊಂಡು ಜೀವನದಲ್ಲಿ ಏನೂ ಬೇಡವೆಂದು ನಿರ್ಧರಿಸಿದ್ದ ನನಗೆ ನವಚೈತನ್ಯ ತುಂಬಿದ ಚೈತನ್ಯ ಇಲ್ಲಿದ್ದಾನೆ. ಪುಟ್ಟ ಬಾಲಕ ಚೈತನ್ಯ ತನ್ನ ಅಸಾಧಾರಣ ಬುದ್ಧಿಶಕ್ತಿಯಿಂದ ರಚಿಸಿದ ಈ ಯಾಂತ್ರಿಕ ಕೋಲು ನನಗೆ ಮತ್ತೆ ಬದುಕಿನಲ್ಲಿ ಉತ್ಸಾಹ ತುಂಬಿ ಇಲ್ಲಿಯವರೆಗೆ ಬರೋ ಹಾಗೆ ಮಾಡ್ತು. ನನಗೆ ಚೈತನ್ಯ ತುಂಬಿದ ಚೈತನ್ಯನಿಗೆ ಈ ಸನ್ಮಾನ ಸಲ್ಲಬೇಕು. ಚೈತನ್ಯ ವೇದಿಕೆಗೆ ಬರಬೇಕು. ಚೈತನ್ಯನ ಸಂಶೋಧನೆಯ ಆಸಕ್ತಿ ಯಾಂತ್ರಿಕ ಕೋಲನ್ನು ಮತ್ತಷ್ಟು ಸುಧಾರಿಸಿತು. ಅಂಧರ ಬಾಳಿಗೆ ದಾರಿದೀಪವಾಯಿತು.